ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖನಿವಾರಣಾಯ ವಿತತಾಯ ನಮೋ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧಪತ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತೈರೇವಾಹಂ ಮತ್ಸಮಾಶ್ಚೈವ ದೇವ್ಯೋ ಕ್ರಿಯಂತ ಇತ್ಯೇವತ ಊಚಿರೇಥ ಬ್ರಹ್ಮಾಣಮೇವ ಉತ್ತಮಮಾಹಸೋಪಿ ವೇದಾತ್ಮಿಕಾಂ ಪ್ರಕೃತಿಂ ವಿಷ್ಣುಪತ್ನೀಂ ಸೈಕಾ ದೇವಿ ಬಹುರೂಪಾ ಬಭಾಷೆ ಯುಕ್ತಾ ಯದಾಹಂ ಜ್ಞೇನ ನಾರಾಯಣೇನ ಯಜ್ಞಕ್ರಿಯಾಮಾಣಿನಿ ಯಜ್ಞನಾಮ್ನಿ ತದೋತ್ತಮ ತತ್ಪ್ರವೇಶಾತ್ತದಾಖ್ಯಾ. ಏನ್ ಹೇಳಿದ್ರು? ಇವರೆಲ್ಲ ಒಬ್ಬೊಬ್ಬರು ಹೇಳ್ತಾ ಬಂದು ಕೊನೆಗೆ ಬ್ರಹ್ಮದೇವರು ಮಹಾಲಕ್ಷ್ಮಿ ಅಂತ ಹೇಳಿದ್ರು. ಮಹಾಲಕ್ಷ್ಮಿ ಯಜ್ಞಾಭಿಮಾನಿ, ವೇದಾಭಿಮಾನಿ, ಪ್ರಕೃತಿ ಅಭಿಮಾನಿ ಎಲ್ಲ ಆಗಿತ್ತು. ಅದಕ್ಕೆ ಬಹುರೂಪ ಅಂತ ಕರೆದು ಸೈಕಾದೇವಿ ಬಹುರೂಪಾ ಬಭಾಷೆ ಅವ್ರು ಹೇಳಿದರು. ಹೌದು, ನಾನು ಶ್ರೇಷ್ಠಳು, ಆದರೆ ನಾನೊಬ್ಬಳೇ ಅಲ್ಲ. ಯುಕ್ತ ಯದಾಹಂ ಜ್ಞೇನ ನಾರಾಯಣೇನ, ದೇವರ ಅನುಗ್ರಹದಿಂದ ನಾನು ಕೂಡಿದಾಗ ಮಾತ್ರವೇ ಏನಾಗ್ತೇನೆ, ಶ್ರೇಷ್ಠ ಆಗ್ತೇನೆ, ಇಲ್ಲಿ ಹೋದ್ರೆ ಇಲ್ಲ ಅಂತ ಹೇಳಿ. ಇದರಿಂದ ತಾನು ಶ್ರೇಷ್ಠ ಅಂತ ಒಪ್ಪಿಕೊಂಡು ತನಗಿಂತ ಶ್ರೇಷ್ಠ ನಾರಾಯಣ ಅಂತ ಹೇಳಿದ್ರು. ಅದು ಫೈನಲ್. ಯಾರ್ಯಾರು? ಯಜ್ಞಕ್ರಿಯಾವಾಣಿನಿ ಯಜ್ಞನಾಮ್ನಿ ತದಾ ಉತ್ತಮ ತತ್ಪ್ರವೇಶ ತದಾಖ್ಯಾ. ಯಜ್ಞ ಅಂತ ಮಹಾಲಕ್ಷ್ಮಿಗೂ ಹೆಸರಿದೆ. ಯಾತಕ್ಕೆ? ಯಜ್ಞನಾಮಕಳಾಗಿ ವಿಶೇಷವಾಗಿ ಯಜ್ಞಕ್ರಿಯಾಗಿ ಅಭಿಮಾನಿ ದೇವತೆಯಾಗಿರೋದ್ರಿಂದ, ಯಜ್ಞ ಅಂತ ದೇವರಿಗೆ ಹೆಸರಿರೋದ್ರಿಂದ, ದೇವರ ಪತ್ನಿ ಆದ್ದರಿಂದ ಯಜ್ಞ ಅಂತ ಅವರಿಗೂ ಹೆಸರಿದೆ, ಮಹಾಲಕ್ಷ್ಮಿಯೂ ಕೂಡ. ವಿಷ್ಣುವಿಷ್ಠ ಯಜ್ಞನಾಮ್ನಿ ತದಂಕಸ್ಥಿತ ಸೋತೆ ಕೇಶವೋ ಹಿ ಉತ್ತಮೂಲಂ ನತಃ ಸಮಶ್ಚಾಭ್ಯಧಿಕೋ ಕುತಃ ಸ್ಯಾತ್ ಋಷೇ ಸತ್ಯಂ ನಾನ್ಯಥೇತಿ ಸ್ಮ ಭೂಪಾಃ. ವಿಷ್ಣುವಿಷ್ಠ ಯಜ್ಞನಾಮ್ನಿ ತದಂಕಸ್ಥಿತ ಸಾವೂಚೆ ಕೇಶವಃ ಹಿ ಉತ್ತಮಃ ಅಲಂ ನ ತತ್ಸಮಶ್ಚ ಅಧಿಕಃ ಕುತಃ ಸ್ಯಾದೃಶೇ ಸತ್ಯಂ ನ ಅನ್ಯಥಾ ಇತಿ ಸ್ಮ ಭೂಪಾಃ. ವಿಷ್ಣುವಿಷ್ಠ, ವಿಷ್ಣುವಿನ ವಿಶೇಷ ಆವೇಶ ಹೊಂದಿರತಕ್ಕಂತಹ ಯಜ್ಞನಾಮ್ನಿ ತದಂಕಸ್ಥಿತ, ಪರಮಾತ್ಮನ ಅಂಕ ತೊಡೆ ಮೇಲೆ ಕೂತಿರತಕ್ಕಂಥ ರೂಪ. ರೋಚೆ ಕೇಶವ ಹಿ ಉತ್ತಮೋ ಅಲಂ, ಒಟ್ಟಿನ ಮೇಲೆ ಕೇಶವನೇ ಎಲ್ಲರಿಗಿಂತ ಉತ್ತಮ ಅಂತ ಅವರು ಹೇಳಿದರು. ನ ತತ್ಸಮಶ್ಚ ಅಭ್ಯಧಿಕ ಕುತಃ ಸ್ಯಾತ್, ಆತರಿಗಿಂತ ಅವನಿಗೆ ಸಮನಾಗಲಿ, ಅಭ್ಯಧಿಕ ಮೀರಿದವನಾಗಲಿ. ಯಾವುದಕ್ಕೆ? ಅಲ್ಲ, ದಕ್ಷಿಣ, ಇದನ್ನು ಹೇಳ್ತಾರೆ. ದಕ್ಷಿಣ ಇದು. ಸ್ಯಾದೃಷೇ ಸತ್ಯಂ ನಾನ್ಯಥಾ ಇತಿ ಸ್ಮ ಭೂಪಾಃ. ಋಷೇ, ಋಷೇ ಅಂದ್ರೆ ನಾರದರೇ ಅಂತ ನಾರದರಿಗೆ ಹೇಳಿದ್ದು ಮಹಾಲಕ್ಷ್ಮೀ ದೇವಿ. ಋಷೇ ಸತ್ಯಂ ನ ಅನ್ಯಥಾ ಇತಿ ಸ್ಮ ಭೂಪಾಃ. ಇದಿಷ್ಟು ನಾನು ಹೇಳಿದರು ಅಂತ ನಾರದರು ಭೂಪಾಃ ರಾಜರಿಗೆಲ್ಲ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳಿದ ಅವರಿಗೆ, ಹೇಳಿ ಇವರಿಗೆಲ್ಲ ಹಿನ್ನೆಲೆ ಹೇಳಿ ಅಂತ ಎಲ್ಲ ಹೇಳಿದ ಮೇಲೆ ತಯೋ ನಾನೇನ್ ಹೇಳಿದ ಅದಕ್ಕೋಸ್ಕರ ಈಗ ತಯೋಕ್ತೋಹಂ ನಾವತಾರೇಷು ಕಶ್ಚಿತ್ ವಿಶೇಷ ಇತ್ತೇವ ಯದು ಪ್ರವೀರಂ ಸರ್ವೋತ್ತಮೋ ಅಸಿ ಇತಿ ಅವದಂ ಸಚಾಹ ನ ಕೇವಲಂ ಮೇಂಗಗಾಯಾಹ ಶ್ರಿಯೋ ಅಹಂ ಸದೋತ್ತಮ ಕಿಂತು ಯದಾತು ಸಾಮೇ ವಾಮಾರ್ಥರೂಪ ದಕ್ಷಿಣಾ ನಾಮಧೇಯ ಯಸ್ಮಾತ್ ತಸ್ಯ ದಕ್ಷಿಣತಸ್ಥಿತೋಹಂ ತಸ್ಮಾನ್ನಾಮ್ನಾ ದಕ್ಷಿಣ ಇತ್ಯೇವ ಸಾ ಸ್ಯಾತ್. ತಯಾ ಉಕ್ತಃ ಅಹಂ, ನಾ ಮಹಾಲಕ್ಷ್ಮಿ ಹೇಳಿದಾಗ ನಾನೇನ್ ಮಾಡಿದೆ? ಅವತಾರೇಶು ನಕಶ್ಚಿದ್ ವಿಶೇಷ, ಪರ್ವತ ರೂಪಗಳಲ್ಲಿ ಏನಿಲ್ಲ, ಭೇದ ಇಲ್ಲ ಅಂತ ಹೇಳಿ. ಕೃಷ್ಣ ರೂಪಕ್ಕೆ ಏನಂತ ಹೇಳಿದೆ? ತ್ವಮಾಶ್ಚರ್ಯ ತ್ವಂ ಧರ್ಯ ಅಂತ ಹೇಳಿದೆ. ಇದು ಇಂಪಾರ್ಟೆಂಟ್. ಕೃಷ್ಣ ರೂಪದಿಂದ ಇನ್ನೊಂದು ವಿಶೇಷ ತೋರಿಸಿದ್ದೇನೋ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಷ್ಟು ಭೇದ ಇಲ್ಲ ಅಂತ ಹೇಳೋದಕ್ಕೋಸ್ಕರ. ಇತ್ತೇವ ಯದು ಪ್ರವೀರಂ ಸರ್ವೋತ್ತಮ ಅಸಿ ಧನ್ಯ ಆಶ್ಚರ್ಯ, ಎರಡಕ್ಕೆ ಅರ್ಥ. ಸರ್ವೋತ್ತಮ ಅಸಿ ಅವದಂ ಸಚಾಹ, ಕೃಷ್ಣ ಹೇಳಿದ.
ಅವ್ರು ಏನ್ ಹೇಳಿದ್ರು ಆಶ್ಚರ್ಯಶ್ಚೈವ ಧನ್ಯಶ್ಚ ಅಂತ ಅವ್ರು ಹೇಳಿದ್ರು. ಕೃಷ್ಣ ಏನ್ ಹೇಳಿದ? ದಕ್ಷಿಣಾಭಿಹಿ ಸಾಕಂ ಅಂತ ಹೇಳಿ. ಅದಕ್ಕೆ ಕೃಷ್ಣ ಏನ್ ಹೇಳಿದ? ನಾನು ನನ್ನ ಅಷ್ಟೇ ಉಪಾಸನೆ ಮಾಡಬಾರದು, ಲಕ್ಷ್ಮೀ ಸಮೇತ ಲಕ್ಷ್ಮೀ ಅಷ್ಟೇನೆ ಉಪಾಸನೆ ಮಾಡಬಾರದು, ಲಕ್ಷ್ಮೀ ಸಮೇತ ನಾರಾಯಣ ಆರಾಧನೆ ಮಾಡಬೇಕು. ಅದಕ್ಕೆ ಯಜ್ಞ ದಕ್ಷಿಣ. ದಕ್ಷಿಣ ಇಲ್ದವ್ರು ಏನಾಗೋದಿಲ್ಲ. ಯಾವ ಯಜ್ಞ ಮಾಡ್ಬೇಕಾದ್ರೆ ಏನಿರ್ಬೇಕು? ಅದಕ್ಕೆ ದಕ್ಷಿಣೆ ಇರಲೇಬೇಕು. ದಕ್ಷಿಣ ಮಹಾಲಕ್ಷ್ಮಿ, ಯಜ್ಞ ನಾರಾಯಣ, ಲಕ್ಷ್ಮೀ ನಾರಾಯಣರ ಉಪಾಸನೆ ಆಗುತ್ತೆ ಅಂತ ಅರ್ಥ. ಯಾರನ್ನ? ಅದಕ್ಕೆ ಹೇಳಿದ್ದು ಅದ್ರ ಮುಖ್ಯ ಪರಿವಾರ ಯಾರು? ಮಹಾಲಕ್ಷ್ಮಿ. ಅದ್ರ ಅವಳು ಬಿಟ್ಟು ಉಪಾಸನೆ ಮಾಡಾಗಿಲ್ಲ ಅಂತ ಹೇಳಿದ್ರು. ಸಾ ತಸ್ಮಾತ್ ತಸ್ಯ ಅಭ್ಯಧಿಕೋ ಸರ್ವೋತ್ತಮೋಸಿ ಸರ್ವೋತ್ತಮ ಕಿಂತು ಯದಾ ತು ಸಾಮೇ ವಾಮಾರ್ಥ ರೂಪ ದಕ್ಷಿಣಾನಮಧೇಯ. ವಾಮಾರ್ಧ ರೂಪ, ನನ್ನ ಎಡಭಾಗದಲ್ಲಿ ದಕ್ಷಿಣಾಂಬ ಹೆಸರಿನಿಂದ ಅವ್ರು ಕೂತಿದ್ದಾರೆ. ಮಹಾಲಕ್ಷ್ಮಿ ಪರಮಾತ್ಮನ ಎಡಭಾಗದಲ್ಲಿ ಹ್ಯಾಕ್ ಕೂತಿದ್ದಾರೆ? ಅರ್ಧ ರೂಪ, ಅರ್ಧನಾರೀಶ್ವರ ಅಂತ ಕೂತಿದ್ದಾರೆ. ಯಸ್ಮಾತ್ ತಸ್ಯ ದಕ್ಷಿಣತಃ ಸ್ಥಿತೋಹಂ, ನನ್ನ ಎಡಭಾಗದಲ್ಲಿ ಅವರಿದ್ದಾರೆ ಅಂದ್ರೆ ಅವರ ಬಲಭಾಗದಲ್ಲಿ ನಾನಿದ್ದೇನೆ ಅಂತ ಅರ್ಥ. ಅದಕ್ಕೆ ಅವ್ರಿಗೆ ಏನಂತ ಹೆಸರಿದೆ? ದಕ್ಷಿಣ ಅಂತ ಹೆಸರಿದೆ. ಮಹಾಲಕ್ಷ್ಮಿ ದಕ್ಷಿಣ ಅಂತ ಯಾತಕ್ಕೆ ಹೆಸರು ಅಂತ ಕೇಳಿದ್ರೆ ಹೇಳಬೇಕಲ್ಲ. ದಕ್ಷಿಣ ಇತ್ತೇವ ಸಾಸ್ಯ ಸಾ ದಕ್ಷಿಣಾಮಾನಿನಿ ದೇವತಾ ಚ ತಸ್ಮಾನ್ ನಾಮ್ನಾ ದಕ್ಷಿಣ. ಸಾ ದಕ್ಷಿಣಾಮಾನಿನಿ ದೇವತಾ ಚ ಸಾ ಚ ಸ್ಥಿತಾ ಬಹುರೂಪಾ ಮದರ್ಥ. ವಾಮಾರ್ಧೋ ಮೇ ತತ್ಪ್ರವಿಷ್ಟೋ ಯತೋ ಹಿ ತತೋಹಂ ಸ್ಯಾಮ್ ಅರ್ಥ ನಾರಾಯಣಾಖ್ಯಃ. ಸಾ ದಕ್ಷಿಣಾಮಾನಿನಿ ದೇವತಾ, ಅವರು ದಕ್ಷಿಣಾಭಿಮಾನಿ ದೇವತೆ. ಸಾಚ ಸ್ಥಿತ ಬಹುರೂಪಾ ಪದಾರ್ಥ, ನನ್ನ ಅರ್ಧ ಭಾಗವಾಗಿ ಅವರ ಎಡಭಾಗದಲ್ಲಿ ಬಹುರೂಪದಿಂದ ಕೂತಿದ್ದಾರೆ. ವಾಮಾರ್ಧೋ ಮೇ ತತ್ಪ್ರವಿಷ್ಟೋ ಯತೋ ಹಿ, ನನ್ನ ಎಡಭಾಗದಲ್ಲಿ ಅರ್ಧ ಭಾಗ ಅವ್ರು ಕೂತಿರೋದ್ರಿಂದ ನನಗೇನಂತ ಹೆಸರಿದೆ? ಅರ್ಧ ನಾರಾಯಣಾಖ್ಯ. ಅರ್ಧನಾರಿ ನರೇಶ್ವರ, ಅರ್ಧನಾರೀಶ್ವರ ಅಂತ ಯಾರಿಗೆ ಹೆಸರಿದೆ? ರುದ್ರದೇವರಿಗೆ. ಇಲ್ಲಿ ಅರ್ಧ ನಾರಾಯಣಾಖ್ಯ, ಅರ್ಧ ನಾರಾಯಣ ಅಂತ ರೂಪಕ್ಕೆ ಹೆಸರಿದೆ. ಈ ಕಡೆ ಮಹಾಲಕ್ಷ್ಮಿ, ಈ ಕಡೆ ನಾರಾಯಣ, ದಕ್ಷಿಣ ಯಜ್ಞ ಸಾಧನ ಎಲ್ಲ ತಿಳಿಸ್ತಾರೆ. ಅದರಲ್ಲಿ ಲಕ್ಷ್ಮೀ ಉಪಾಸನೆ ಮಾಡದೇ ಇರಬಾರದು, ಪ್ರತ್ಯೇಕ ಮಾಡಬಾರದು. ಇದು ಭಾರಿ ವಿಶೇಷ. 12ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಪಂಚರ ಪ್ರಶ್ನೆಗೆ ಉತ್ತರ ಇದೆಯಲ್ಲ, ಅದರ ಸಾರಾಂಶ. ದಕ್ಷಭಾಗ ಸ್ಥಿತೇನತ್ವಾ ದಕ್ಷಿಣಂ ನಾಮಸೋಚ್ಯತೆ ತಸ್ಯಾ ಇನೋ ಹಿ ವಿಷ್ಣು ಸಾ ದಕ್ಷಭಾಗೆ ಸ್ಥಿತಃ ಸದಾ ಯಸ್ಯಾಭಿಮಾನಿನಿ ಅಭಿಮಾನಿನ್ಯನ್ಯಸ್ಯ ಲಕ್ಷ್ಮೀ ಸಾ ದೇವತೋತ್ತಮ. ಅಲ್ಲಿ ಹೇಳಬೇಕಾದ್ರೆ ದಕ್ಷಿಣ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಐತಿರೇಯ ಭಾಷೆಯಲ್ಲಿ ಆಚಾರ ಅರ್ಥ ಹೇಳ್ತಾರೆ. ದಕ್ಷಿಣ ಇನ, ದಕ್ಷಿಣ ಇನ, ಇನ ಅಂದ್ರೆ ಗಂಡ ಸ್ವಾಮಿ. ಬಲಭಾಗದಲ್ಲಿ ಸ್ವಾಮಿ ಕೂತಿರ್ತಕ್ಕ ದಕ್ಷಿಣ ಅಂತ ಅವ್ರಿಗೆ ಹೆಸರಾಗಿದೆ. ಇದೇ ಮಾತಿನ ಇನ್ನೊಂದು ಅರ್ಥ ಅದಕ್ಕೆ. ಅದು ಮುಂದೆ ಬಲದ ತಡಿ ಮೇಲೆ ಕೂತಿರೋದು ಬೇರೆ, ಅರ್ಧ ಭಾಗದಲ್ಲಿ ಕೂತಿರೋದು ಬೇರೆ, ಡಿಫರೆನ್ಸ್ ಇದೆ. ವಾಮಾರ್ಧ ತದಾಪ್ಯಸ್ಯ ಉತ್ತಮೋಹಂ ಸುಪೂರ್ಣೋ ನ ಮಾದೃಶಃ ಕಶ್ಚಿದಸ್ತಿ ಉತ್ತಮೋ ವಾ ಇತ್ಯೇವ ಅವಾದಿ ದಕ್ಷಿಣಾಭಿಃ ಸಹೇತಿ ಸರ್ವೋತ್ತಮತ್ವಂ ದಕ್ಷಿಣಾನಾಂ ಸ್ಮರನ್ ಸಹ. ತದಾ ಅಪಿ ಅಸ್ಯಾಹ ಉತ್ತಮಃ ಅಹಂ ಸುಪೂರ್ಣಃ ನ ಮಾದೃಶಃ ಕಶ್ಚಿತ್ ಅಸ್ತಿ ಉತ್ತಮಃ ವಾ ಇತಿ ಏವ ಅವಾದೀತ್ ದಕ್ಷಿಣಾಭಿಃ ಸಹ ಇತಿ ಸರ್ವೋತ್ತಮತ್ವಂ ದಕ್ಷಿಣಾನಾಂ ಸ್ಮರನ್ ಸಹ. ಹೀಗೆ ಅಂತ ಮಹಾಲಕ್ಷ್ಮಿ ಆಗಿದ್ದಾರೆ. ದಕ್ಷಿಣ ಅಂತ ಹೆಸರು. ಬಲಭಾಗದಲ್ಲಿ ನಾನಿದ್ದೇನೆ, ನಾನು ಸರ್ವೋತ್ತಮ ಸುಪೂರ್ಣ, ತನ್ನಂತವನು ಬೇರೆ ಇಲ್ಲ, ಎಲ್ಲ ಪರಮಾತ್ಮ ತಿಳಿಸಿದ. ಇತ್ತೇವಾವಾದಿ ದಕ್ಷಿಣಾಭಿಸ್ಸಹಿ, ದಕ್ಷಿಣಾಭಿಸ್ಸಹ ಮಾತಿ ಇಷ್ಟೆಲ್ಲ ಅರ್ಥ ಅಂತ ನಾರದರು ಹೇಳಿದರು. ಇತ್ತೇವ ಅವಾದಿ ದಕ್ಷಿಣಾಭಿ ಸಹ ಏತೆ ಸರ್ವೋತ್ತಮತ್ವಂ ದಕ್ಷಿಣಾನಾಂ ಸ್ಮರನ್ ಸಹ. ಹೀಗೆ ದಕ್ಷಿಣ ಇಲ್ಲದೆ ಯಾವ ಕೆಲಸವನ್ನು ಮಾಡಕ್ಕೆ ಬರೋದಿಲ್ಲ, ಏನೂ ಕೊಡ್ಲಿಕ್ಕೆ ಬರೋದಿಲ್ಲ. ದಕ್ಷಿಣೆ ಮುಂದೆ ಕೊಡ್ಬೋದು ಬೇಕಾದ್ರೆ, ಬಟ್ ಬೇರೆ ಏನ್ ಕೊಟ್ರು ಏನ್ ಮಾಡ್ಬೇಕು? ಸಮೇತ ಕೊಡ್ಬೇಕು. ತುಳಸಿ ಏರಿಸಲೇಬೇಕು. ಬೇರೆ ಏನೇ ತುಳಸಿ ಸಮೇತ ಹಾಕ್ಬೇಕು. ಇವತ್ತು ಸಹಸ್ರ ಪುಷ್ಪಾರ್ಚನೆ ಅಂತ ಹೇಳಿದ್ರೆ ಸಹಸ್ರ ತುಳಸಿ ಆಚರಣೆ ಆಗುತ್ತೆ. ಯಾತಕ್ಕೆ? ತುಳಸಿ ಇಲ್ಲದೆ ಹಾಕಬಾರದು. ಯಾವುದೇ ವಸ್ತು ಹಾಕಿದ್ರು ಕೂಡ ಏನಿರ್ಬೇಕು ಜೊತೆಗೆ? ಬರೀ ತುಳಸಿ ಹಾಕ್ಬೋದು. ಮತ್ತೆ ಬರೀ ತುಳಸಿ ಹಾಕ್ಬಹುದು. ಬೇರೆ ಏನ್ ಹಾಕಿದ್ರು ಕೂಡ ನೈವೇದ್ಯ ಪ್ರತಿ ಪದಾರ್ಥದಲ್ಲಿ ಏನ್ ಹಾಕ್ಬೇಕು? ಮತ್ತೆ ತುಳಸಿ ಹಾಕ್ಬೇಕು. ಹೂವಿಜ್ಜಕ್ಕೆ ತುಳಸಿ. ಮತ್ತೇನೇ ಸಮರ್ಪಣೆ ಮಾಡಿದ್ರು ಕೂಡ ದೇವರಿಗೆ ಸುವರ್ಣದ ಆಭರಣ ತುಳಸಿ ಸಮೇತ ಹಾಕ್ಬೇಕು. ಬರೀ ಆಭರಣ ಹಾಕಿದ್ರೆ ಸ್ವೀಕಾರ ಮಾಡೋ ತುಳಸಿ ಇರಲೇಬೇಕು.
ಅದು ಹಾಗೆ, ದಕ್ಷಿಣ ಹಾಗೆ. ಬರೀ ದಕ್ಷಿಣೆಗೆ ಅವಕಾಶ ಇದೆ, ಆದರೆ ಬೇರೆ ಯಾವ ವಸ್ತು ಕೂಡ ದಕ್ಷಿಣ ಸಮೇತನೇ ಕೊಡಬೇಕು. ತದಾಪ್ಯಸ್ಯ ತಾಭಿಶ್ಚೈತಾಭಿಃ ದಕ್ಷಿಣಾಭಿಃ ಸಮೇತಃ ಸಮೇತಾದ್ವರಿಷ್ಠೋಹಂ ಜಗತಃ ಸರ್ವದೈವ ಮತ್ಸಾಮರ್ಥ್ಯಾನ್ನೈವ ಚಾನಂತಭಾಗೋ ದಕ್ಷಿಣಾನಾಂ ವಿದ್ಯತೆ ನಾರದೇತಿ. ತಾಭಿಃ ಚ ಏತಾಭಿಃ ದಕ್ಷಿಣಾಭಿಃ ಸಮೇತಾತ್ ವರಿಷ್ಠಃ ಅಹಂ ಜಗತಃ ಸರ್ವದಾ ಏವ. ಈಗ ಯಜ್ಞರೂಪವಾಗಿ ಜೀವನ ಬಾಳಬೇಕು. ಯಜ್ಞಕ್ಕೆ ದಕ್ಷಿಣೆ ಬೇಕು. ಈಗ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದರೆ ಅದು ಯಜ್ಞವಾಗೋದ್ರಿಂದ ಉಪಾಸನೆ ಬಹಳ ಮುಖ್ಯವಾದ ಉಪಾಸನೆ ಅಂತ ಹೇಳ್ತಾರೆ. ಪುರಾಣದಲ್ಲಿ ಹೇಳ್ಬೇಕಾದ್ರೆ ಜೀವನವನ್ನು ಯಜ್ಞ ಅಂತ ಕರೆದಿದ್ದಾರೆ, ಮರಣವನ್ನು ಅವಭೃತ ಸ್ನಾನ ಅಂತ ಕರೀತಾರೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಅನುಸಂಧಾನ ಯಾವಾಗಲೂ ಇರಬೇಕು. ಮತ್ಸಾಮರ್ಥ್ಯಾತ್ ದೈವಚ ಅನಂತ ಭಾಗ ದಕ್ಷಿಣಾನಾಂ ವಿದ್ಯತೆ ನಾರದ ಇತಿ. ಮಹಾಲಕ್ಷ್ಮಿ ನನಗಿಂತ ಕಡಿಮೆ ಅಲ್ಲ, ಅನಂತ ಪಟ್ಟು ಕಡಿಮೆ. ಅದರ ದೇವರು ಹೇಳ್ತಾರೆ ಗುಣತಃ ದೇಶತಃ ಕಾಲತಃ ಸಮರು, ಗುಣತಃ ಅನಂತ ಪಟ್ಟು ಕಡಿಮೆ. ಅದನ್ನು ಹೇಳ್ತಾರೆ ದಕ್ಷಿಣ ಅನಂತ ಭಾಗ ದಕ್ಷಿಣಾನಾಂ ವಿದ್ಯತೆ ನಾರದ ಇತಿ. ಇದಿಷ್ಟು ಕೂಡ ವಿಶೇಷವಾಗಿ ನಾರದ ನನಗೆ ಕೃಷ್ಣ ಹೇಳಿದ. ಕೃಷ್ಣ ಹೇಳಿದ್ದು ಇಷ್ಟೆಲ್ಲ ನಾನು ಹೇಳಿದೆ. ಉಕ್ತಂ ಕೃಷ್ಣೇನ ಅಪ್ರತಿಮೇನ ಭೂಪಾಃ ಅನ್ಯೋತ್ತಮತ್ವಂ ದಕ್ಷಿಣಾನಾಂಚ ಶಾಶ್ವತ್ ಸೇಯಂ ಭೈಷ್ಮೀ ದಕ್ಷಿಣಾ ಕೇಶವೋಯಂ ತಸ್ಯಾ ಶ್ರೇಷ್ಠಃ ಪಶ್ಯತ ರಾಜಸಂಘಾಃ. ಇಲ್ಲಿ ಇನ್ನೊಂದು ಕಾರಣನೂ ಇದೆ. ದಕ್ಷಿಣ ಮತ್ತು ತಾನು ಅಂತ ಹೇಳಿದ. ದಕ್ಷಿಣ ರುಕ್ಮಿಣಿ ದೇವಿ ಇದ್ದಾನೆ, ತಾನಿದ್ದಾನೆ. ಅದಕ್ಕೆ ಜೊತೆಗೆ ಇಲ್ಲಿ ಸ್ತೋತ್ರ ಮಾಡಿದೆ. ರುಕ್ಮಿಣಿಯ ಸಮೇತವಾದ ಕೃಷ್ಣ ಅಂದ್ರೆ ದಕ್ಷಿಣ ಸಮೇತವಾದ ಯಜ್ಞ ರೂಪದ ನಾರಾಯಣ ಅಂತ ಅರ್ಥ. ಉಕ್ತಂ ಕೃಷ್ಣೇನ ಅಪ್ರತಿಮೇನ ಭೂಪಾಹ. ಅಪ್ರತಿಮ, ಪ್ರತಿಮಾ ಅಂದ್ರೆ ಸಮ, ಅಪ್ರತಿಮಾ ಅಂದ್ರೆ ಸಮ ನಿಲ್ದವರು. ಭೂಪಾಹ ಅನ್ಯೋತ್ತಮತ್ವಂ ದಕ್ಷಿಣಾನಾಂಚ ಶಶ್ವತ್. ದಕ್ಷಿಣಗಳಿಗೆ, ದಕ್ಷಿಣ ಮಹಾಲಕ್ಷ್ಮಿಗೆ ಉಳಿದೆಲ್ಲರಿಗಿಂತ ಮೇಲಿದ್ದಾರೆ. ಸೇಯಂ ಭೈಷ್ಮೀ ದಕ್ಷಿಣಾ ಕೇಶವೋಯಂ. ಆ ದಕ್ಷಿಣ ರೂಪದ ಮಹಾಲಕ್ಷ್ಮಿನೇ ರುಕ್ಮಿಣಿ ದೇವಿ. ಕೇಶವೋ ಅಯಂ ನಾಸ್ಯ ತಸ್ಯಾಹ. ಕೆಷ್ಟರೇ ಕೇಶವ. ಶ್ರೇಷ್ಠ ಶಶ್ಯತ ರಾಜಸಂಘಾಹ. ಇದಿಷ್ಟು ಕೂಡ ನೀವು ಕಣ್ಣಾರೆ ಕಾಣಬಹುದು ಅಂತ ಹೇಳಿದ್ರ. ಆಗೊಂದು ಪ್ರಸಂಗ ನಡೆಯುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ವಿಶೇಷ ನಡೆಯಿತು. ಪ್ರತ್ಯಕ್ಷಮೋ ವೀರ್ಯಮಸ್ಯಾಪಿ ಕುಂತ್ಯಾ ಯುದ್ಧೇರ್ಥಿತ ಕೇಶವೋ ವೀರ್ಯಮಸ್ಮೈ ವೀರ್ಯಮಸ್ಯೈ ಅದರ್ಶಯತ್ ಪಾಂಡವಾನ್ ಧಾರ್ತರಾಷ್ಟ್ರಾನ್ ಭೀಷ್ಮ ದ್ರೋಣಿ ಕೃಪಾನ್ ಸಕರ್ಣಾನ್. ಎಲ್ಲ ಬಂದಿದ್ದಾರಲ್ಲ ಈಗ, ಎಲ್ಲರೂ ಸೇರಿದ್ದಾರೆ. ಅದೇ ಅವ್ರ ಪ್ರಜ್ಞೆ ನಡೆದ ಪ್ರಸಂಗ ಇದು. ಪ್ರತ್ಯಕ್ಷಮೋ ವೀರ್ಯಂ ಅಸ್ಯಾಪಿ ಕುಂತ್ಯಾ ಯುದ್ಧೇ ಅಸ್ಥಿತಃ ಕೇಶವಃ ವೀರ್ಯಂ ಅಸ್ಯೈ ಅದರ್ಶಯತ್ ಪಾಂಡವಾನ್ ಧಾರ್ತರಾಷ್ಟ್ರಾನ್ ಭೀಷ್ಮ ದ್ರೋಣಿ ಕೃಪಾನ್ ಸಕರ್ಣಾನ್. ಪ್ರತ್ಯಕ್ಷಂ ವಹ ನಿಮಗೆ, ಪ್ರತ್ಯಕ್ಷಂ ಪ್ರತ್ಯಕ್ಷ ಕಣ್ಣಾರೆ ಕಾಣ ಹಾಗೆ, ಅಸ್ಯ ವೀರ್ಯಂ ಈ ತರ ಸಾಮರ್ಥ್ಯವನ್ನ ನೋಡಬಹುದು ನೀವು. ಕುಂತ್ಯಾ ಯುದ್ಧೇ ಅರ್ಥಿತಃ ಕೇಶವೋ ವೀರ್ಯಂ ಅಸ್ಯೈ. ಕುಂತಿದೇವಿ ಪ್ರಾರ್ಥನೆ ಮಾಡಿಕೊಂಡಂತೆ ಕೃಷ್ಣ ಸಾಮರ್ಥ್ಯವನ್ನು ತೋರಿಸ್ಬೇಕು, ಯುದ್ಧದಲ್ಲಿ ಎಲ್ಲರನ್ನು ಸೋಲಿಸಿ ತೋರಿಸ್ಬೇಕು ಅಂತ ಕೇಳಿಕೊಂಡ್ಲು ಕುಂತಿ. ಅದರ್ಶಯತ್ ಪಾಂಡವಾನ್ ಧಾರ್ತರಾಷ್ಟ್ರಾನ್ ಭೀಷ್ಮ ದ್ರೋಣಿ ಕೃಪಾನ್ ಸಕರ್ಣಾನ್. ಕೃಷ್ಣ ತೋರಿಸಿದಾಗ ಎಲ್ಲರಿಗೂ ಆಹ್ವಾನ ಕೊಟ್ಟ. ಪಾಂಡವರಿಗೆ, ಕೌರವರಿಗೆ, ಭೀಷ್ಮ ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರಿಗೆ, ಕರ್ಣ ಎಲ್ಲ ಇದ್ದಾರೆ. ಎಲ್ಲರೂ ಯುದ್ಧಕ್ಕೆ ಬರ್ಬೋದು. ನೀವು ಎಲ್ಲರೂ ಬರ್ಬೇಕು ಯುದ್ಧಕ್ಕೆ, ಪಾಂಡವರ ಸಮೇತ ಎಲ್ಲರೂ ಬರ್ಬೇಕು. ಇದು ಆಚಾರ್ಯ ಹೇಳಿದ್ರ ಶಿಷ್ಯರಿಗೆ, ಯುದ್ಧಕ್ಕೆ ಮಾಡಬೇಕು ನೀವೀಗ, ಮಾಡದೆ ಹೋದ್ರೆ ಗುರುದ್ರೋಹ ಮಾಡಿದಷ್ಟಾಗಿರುತ್ತೆ. ಅದು ಮೆಲ್ಲಗೆ ಮಾಡಿದ್ವಿ ಗುರುಗಳು ಅಂತ ಮಾಡಬಾರದು, ಪೂರ್ಣ ಶಕ್ತಿಯಿಂದ ಮಾಡಬೇಕು. ಅದೇ ಪ್ರಸಂಗ ಬಂದಾಗಾಯ್ತು. ಅಲ್ಲಿ ಆಚಾರ್ಯ ಗುರುಗಳಾಗಿ ಶ್ರೇಷ್ಠ ಅಂತ ಅವ್ರಿಗೆ ಗೊತ್ತಿದೆ, ಇವರೆಲ್ಲರಿಗೂ ದೇವರು ಅಂತ ಗೊತ್ತಿದೆ. ಆದ್ರೂ ಕೂಡ ಪ್ರಾಕ್ಟಿಕಲಿ ತೋರಿಸ್ಬೇಕು. ಯಾರಿಗೆ? ಜಗತ್ತಿಗೆ. ಅದಕ್ಕಾಗಿ ಕೇಳಿಕೊಟ್ರು. ನಿಧಾಯುಧಾಂಚಕ್ರ ಏಕಕ್ಷಣೇನ ಲೋಕಶ್ರೇಷ್ಠಾನ್ ದೈವತೈರಪ್ಯಜೇಯಾನ್ ವ್ರತಂ ಭೀಮಸ್ಯಾಸ್ತಿ ನೈವಾಹಿ ಕೃಷ್ಣಂ ಹಿಯಾಂ ಇತಿ ಸ್ಮ ಆಜ್ಞೆಯ ತಸ್ಯ ವಿಷ್ಣೋಃ. ನಿಧಾಯುಧಾಂಚಕ್ರೆ ಏಕಃ ಕ್ಷಣೇನ. ಒಬ್ಬರೇ ಕೃಷ್ಣ. ಒಂದು ಕ್ಷಣದಲ್ಲಿ ಯಾರ ಕೈಯಲ್ಲೂ ಏನಿಲ್ಲ, ಆಯುಧ ತೊಗೊಂಡು ಒಬ್ಬರಿಗೆ ಆಯುಧ ಯುದ್ಧ ಮಾಡೋದು ದೂರ ಹೋಯ್ತು, ಆಯುಧನೇ ಇಲ್ಲ. ಹಾಗೆ ಮಾಡಿದ. ಲೋಕಶ್ರೇಷ್ಠಾನ್ ದೈವತೈರಪ್ಯಜೇಯಾನ್. ಇವರೆಲ್ಲ ಎಂಥವರು? ಪಾಂಡವರು ದೇವತೆಗಳಿಂದನೂ ಅಜೇಯರು. ಯಾತಕ್ಕೆ ಅಂದ್ರೆ ಇವರಲ್ಲಿ ಏನೇ ಹೊಸ ವಿಷಯ ಸೇರ್ಕೊಂಡ್ಬಿಟ್ಟಿದೆ. ಇಂದ್ರದೇವರಿದ್ದಾರೆ ಮೂಲ ರೂಪ. ಅರ್ಜುನಲ್ಲಿ ಹಾಗಲ್ಲ. ಇಂದ್ರ
ಆಮೇಲೆ ನರಾಂಶ ಇದೆ, ವಿಶೇಷವಾಗಿ ವಾಯುದೇವರ ವೀರನಾಮಕ ಇದು ಇದೆ, ಕೃಷ್ಣನ ಸನ್ನಿಧಾನ ಇದೆ. ಆದ್ದರಿಂದ ಅವತಾರ ರೂಪ ಏನಾಗಿದೆ, ಇದೊಂದು ವಿಶೇಷಾಂಶ ಇದೆ. ಸಾಮಾನ್ಯ ಮೂಲ ರೂಪನೇ ಶ್ರೇಷ್ಠ ಇದ್ದು ಅವತಾರ ಕಡಿಮೆ ಇರೋ ಸ್ಪಷ್ಟ ಇದೆ, ನಮಗೆ ಗೊತ್ತಿದೆ. ಅದು ವಿಶೇಷ ಪ್ರಸಂಗದಲ್ಲಿ ಏನ್ ನಡೆದಿದೆ ಇಲ್ಲಿ, ಈಗ ಅವತಾರದಲ್ಲಿ ಶ್ರೇಷ್ಠ ಆಗಿಬಿಟ್ಟಿದೆ. ಆದ್ರೆ ಇದು ನ್ಯಾಚುರಲಿ ಅಲ್ಲ. ನ್ಯಾಚುರಲಿ ಅವತಾರದಲ್ಲಿ ನೋ ಚೇಂಜ್ ದೇವರಿಗೆ. ಇಚ್ಛಾ ವ್ಯಕ್ತಿ ಪ್ರಾಯಶೋ ಭಾರತಸ್ಯ ವಾಯುದೇವರಿಗೆ. ಆದ್ರೆ ಉಳಿದವರಿಗೆಲ್ಲ ಇಲ್ಲ. ವಿಶೇಷ ಪ್ರಸಂಗದಲ್ಲಿ ಅಷ್ಟು ಸಾಮರ್ಥ್ಯ ಇತ್ತು ಅವರಿಗೆಲ್ಲ ಕೊಟ್ಟು. ಅಂಥವ್ರನ್ನ ಕೃಷ್ಣ ಏನ್ ಮಾಡದ, ಸೋಲಿಸಿದ. ಯಾಕೆ ನೋಟ್ ಕೊಟ್ರು ಅಂದ್ರೆ ಅವತಾರ ರೂಪದಲ್ಲಿ ಸೋಲಿಸಿದ, ಮೂಲ ರೂಪದಲ್ಲಿ ಸೋಲಿಸಿಲ್ವಲ್ಲ ಅಂತ ಪ್ರಶ್ನೆ ಪಡ್ಬೋದು. ಅದು ಉತ್ತರ ಕೊಟ್ರು. ಅವತಾರ ರೂಪದಲ್ಲಿ ಅವರಿಗೆ ಕಡಿಮೆ ಏನೇ ಇರಲಿಲ್ಲ, ಸೋಲಿಸಿದ್ರೆ ಮೂಲ ರೂಪದಲ್ಲೂ ಕೂಡ ಸೋಲಿಸಿದಂತೆ ಆಯಿತು ಅಂತ ಹೇಳೋ ಉದ್ದೇಶ. ಇನ್ನು ಮೂಲ ರೂಪದಲ್ಲಿ ಬೇಕಷ್ಟು ನಡೆದಿದೆ. ಇಲ್ಲಿ ಪ್ರಸಂಗಕ್ಕಷ್ಟೇ ಯೋಚನೆ ಹೇಳಿತ್ತು. ಎಲ್ಲರೂ ಆಯುಧ ತಗೊಂಡು ಬಂದ್ರು, ಎಲ್ಲರೂ ಒಂದು ಕ್ಷಣದಲ್ಲಿ ಆಯುಧ ಇಲ್ಲದಂತೆ ಆಯಿತು, ಎಲ್ಲ ಸೋತೋದು. ಈ ಭೀಮನ ಸಮಸ್ಯೆ ಬಂತು. ಭೀಮನ ಸಮಸ್ಯೆ ಏನಂತ ಕೇಳಿದ್ರೆ, ಆಯುಧ ಹಿಡ್ಕೊಂಡು ದೇವರ ಎದುರಿಗೆ ಹೋಗೋದಿಲ್ಲ ಅವರು. ಯಾಕೆ, ಹಿಂದೆ ಲಕ್ಷಣ ಸ್ವಯಂವರದಲ್ಲಿ ಬಂದಿದೆ. ಅದು ಹೋಗಿ ಮಾಡೋದು ಅಟೆಂಪ್ಟ್ ಕೂಡ ಮಾಡೋದಿಲ್ಲ. ಆದ್ರೆ ಕೃಷ್ಣನ ಅಪ್ಪಣೆ ಇದೆ, ಮಾಡಲೇಬೇಕು, ಮಾಡಬಾರದು. ಒಳ್ಳೆ ಧರ್ಮ ಸಂಕಟ ಇದೆ. ಅದು ಹೇಗೆ ಮ್ಯಾನೇಜ್ ಮಾಡಿದ್ರೆ ಹೇಳ್ತಾರೆ. ಇದೇ ನಡೀತಿರೋದು ಈಗ. ಇಷ್ಟೆಲ್ಲ ಹೇಳಿದಾಗ ಕೃಷ್ಣ ಸರ್ವೋತ್ತಮ ಅಂತ ಕಾಣ್ಬೇಕು, ನನ್ನಾರೆ ಕಾಣ್ಬೇಕು ಅಂತ ಬುದ್ಧಿ ಹೇಳಿದ್ದು, ಅದಕ್ಕೆ ತೋರಿಸ್ತಾ ಇದ್ದೆ. ಅದೇ ಹೇಳಿ ದೃಷ್ಟಾಂತ, ಅದಕ್ಕೆ ಪ್ರತ್ಯಕ್ಷ ಕಣ್ಣಾರೆ ತೋರಿಸ್ತೇನೆ ನೋಡ್ರಿ ಅಂತ ಹೇಳಿ. ತಿರಾಯುಧಾನ್ ಚಕ್ರೆ ಏಕಃ ಕ್ಷಣೇನ ವ್ರತಂ ಭೀಮಸ್ಯ ಅಸ್ತಿ. ಇದೇ ಶುದ್ಧ ಭಾಗವತ ಧರ್ಮರಥ ಅಂದ್ರೆ ಇದೆ. ವ್ರತಂ ಭೀಮಸ್ಯ ಅಸ್ತಿ ನಯೇವ ಕೃಷ್ಣಂ ಇಯಾಂ ಇತಿ. ಕೃಷ್ಣಂ ಅಭಿ, ಕೃಷ್ಣನ ಎದುರಿ ನಾನು ಹೋಗಲ್ಲ. ಎದುರಿ ಹೋಗೋದಿಲ್ಲ ಅಂದ್ರೆ ಏನು, ಎದುರಿಸಿ ಹೋಗೋದಿಲ್ಲ ಅಂತ. ಎದುರು ಅಂದ್ರೆ ಎದುರು ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ಎದುರಾಗಿ ಹೋಗೋದಿಲ್ಲ, ಎದುರು ಮಾತಾಡೋದಿಲ್ಲ ಅಂದ್ರೆ ಏನು, ಉತ್ತರ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ಎದುರು ಮಾತು ಅಂದ್ರೆ ಏನು, ವಿರುದ್ಧವಾಗಿ ನಡ್ಕೊಂಡು, ಅದನ್ನ ಮಾಡೋದಿಲ್ಲ. ನೈಭಾವ್ಯ ಕೃಷ್ಣಂ ಇಯಾಂ ಇತಿ ಸ್ಮ ಆಜ್ಞೆಯ ತಸ್ಯ ವಿಷ್ಣು. ಆದ್ರೆ ಕೃಷ್ಣನ ಆಜ್ಞೆ ಇದೆ, ಆದ್ರಿಂದ ಏನ್ ಮಾಡಿದ್ರು ಅವರು, ಚಕ್ರಂ ರಥಸ್ಯ ಅಗ್ರಹೀತ್ ಸಪ್ರಣಮ್ಯ ಕೃಷ್ಣಂ ತಂ ಕೃಷ್ಣಂ ಸಾತಂ ಕೇಶವೋ ಅಪಾಹರಚ್ಚ ಏವಂ ಕ್ರೀಡಂತೋಪಿ ಆತ್ಮಶಕ್ತ್ಯಾ ಪ್ರಯತ್ನಂ ಕುರ್ವಂತಸ್ತೆ ವಿಜಿತಾಃ ಕೇಶವೇನ. ಚಕ್ರಂ ರಥಸ್ಯ ಅಗ್ರಹೀತ್ ಸಹ ಪ್ರಣಮ್ಯ. ರಥದ ಚಕ್ರವನ್ನ ಮುಂದೆ ಹೋದ್ರೆ ತಾನೇ ಬರೋದು. ರಥ ಚಕ್ರ ಹಿಡ್ಕೊಂಡಾಗ ಮುಂದಕ್ಕೆ ಹೋಗಬಾರ್ದು ಅಷ್ಟೇ. ಎದುರಿ ಬರಲಿಲ್ಲ, ನಿಂತ್ಕೊಂಡ್ರು. ಅವಾಗ ಏನಾಯ್ತು, ಹಿಡ್ಕೊಂಡಿದ್ರು ಬಿಡಿಸ್ಕೊಂಡು ಹೊರಬಿಟ್ಟ ಕೃಷ್ಣ. ಅದನ್ನ ಹಿಡ್ಕೊಳಕ್ಕಾಗ್ಲಿಲ್ಲ ಅಂತ ಭೀಮಸೇನ ಹಿಡ್ಕೊಳಕ್ಕಾಗ್ಲಿಲ್ಲ. ಅವ್ರು ಹಿಡ್ಕೊಳಕ್ ಯಾರಿಗೂ ಆಗೋದಿಲ್ಲ, ಬಟ್ ಕೃಷ್ಣ ಹಿಡ್ಕೊಂಡು ಅವ್ರ ಕೈಲಾಗ್ಲಿಲ್ಲ. ಇದು ಬಹಳ ಸ್ವಾರಸ್ಯ ಇದೆ. ಅದಕ್ಕೇನಾಯ್ತು, ಈಗ ಭೀಮ ಶ್ರೇಷ್ಠ ಅಂತ ಗೊತ್ತಿದ್ದ ಜನಗಳಿಗೆ. ಭೀಮನ್ನು ಸೋಲಿಸಿದ್ರಿಂದ, ಜೀವೋತ್ತಮನ್ನು ಸೋಲಿಸಿದ್ರಿಂದ ಸರ್ವೋತ್ತಮ ಕೃಷ್ಣ ಅಂತ ಅರ್ಥ ಆಯ್ತು. ಚಕ್ರಂ ರಥಸ್ಯ ಅಗ್ರಹೀತ್ ಸಹ ಪ್ರಣಮ್ಯ. ಅದು ಕೂಡ ಸುಮ್ಮನೆ ಅಲ್ಲ, ಮೊದಲು ನಮಸ್ಕಾರ ಮಾಡಿ ಆಮೇಲೆ ಹಿಡ್ಕೊಂಡಿದ್ದು. ಇವರೆಲ್ಲ ಹಾಗೆ ಡೈರೆಕ್ಟ್ ಬಂದಿದ್ರು. ಇದ್ರ ಭೀಮರಿಗೆ ಉಳಿದ್ರ ವ್ಯತ್ಯಾಸ. ಈಗ ಎದುರಲ್ಲಿ ಇರ್ಲಿಲ್ಲ, ನಮಸ್ಕಾರ ಮಾಡಿ ಹಿಡ್ಕೊಂಡಿದ್ದು, ಸೋತಿತ್ತು. ಹುಡುಗ ಎದುರಿ ಬಂದೇ ಸೋತಿತ್ತು. ಅಂದ್ರೆ ಚಕ್ರ ಅಂದ್ರೆ ಇದು ರಥದ ಚಕ್ರ. ಇವ್ ಹೋಗ್ತಾರೆ, ಹಿಡ್ಕೊಂಡು ಚಕ್ರಮೇ ಹೋಗ್ತೀವಿ, ಹಿಡ್ಕೊಂಡ್ಬಿಟ್ಟ ಹಿಂದೆ ಮುಂದಕ್ಕೆ ಹೋಗಿ ಆಗ್ತಾರೆ. ನೋಡ್ತೀವಿ ಹಿಂದೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಆತರ. ಅದು ಭೀಮ ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಇದು ಹಿಂದೆ ಹಿಡ್ಕೊಂಡಕ್ಕೆ ಒಂದು ದೃಷ್ಟಾಂತ ಇದೆ. ಉಳಿದವ್ರು ಹಿಂದೆ ಹಿಡ್ಕೊಂಡಾಗ, ಬಲಿಷ್ಠ ಹಿಂದೆ ಹಿಡ್ಕೊಂಡಾಗ ಏನಾಗೋದಿಲ್ಲ, ಮುಂದೋಲಕ್ ಆಗೋದಿಲ್ಲ. ಅದು ಬಿಡಿಸಿ ಮುಂದೆ ಹೋದಾದ್ರೆ ಇವ್ರು ಬಲಿಷ್ಠರಲ್ಲ ಅಂತ. ಸೊ ಭೀಮನ ಬಲ ಭಾರಿ ಪ್ರಖ್ಯಾತ. ಅದು ಭೀಮನ ಬಲ ಕೃಷ್ಣನ ಬಂದು ಏನೂ ಅಲ್ಲ, ಅಷ್ಟ ಮೇಲಿದ್ದಾನೆ ಕೃಷ್ಣ. ಚಕ್ರಂ ರಥಸ್ಯ ಅಗ್ರಹೀತ್ ಸ ಪ್ರಣಮ್ಯ ಕೃಷ್ಣಂ ಸಾತಂ ಕೇಶವಃ ಅಪಾಹರಚ್ಚ ಏವಂ ಕ್ರೀಡಂತೋ ಅಪಿ ಆತ್ಮಶಕ್ತಿಯ ಪ್ರಯತ್ನಂ ಕುರ್ವಂತಸ್ತೆ ವಿಜಿತಾಃ ಕೇಶವೇನ. ಇಲ್ಲಿ ದುರ್ಯೋಧನಾದಿಗಳು ಸೋತಿದ್ದಾರೆ. ಇಷ್ಟೆಲ್ಲ ಆದ್ರೂ ಅವನಿಗೆ ಮತ್ತೆ ಬುದ್ಧಿ ಬಂದಿಲ್ಲ. ಯುದ್ಧ ಮಾಡ್ತಾನೆ, ಸೋಲ್ತಾನೆ, ಸಾಯ್ತಾನೆ ಕೊನೆ. ಏವಂ ಕ್ರೀಡಂತಹ ಅಪಿ ಆತ್ಮಶಕ್ತಿಯ ಪ್ರಯತ್ನಂ ಕುರ್ವಂತಹ, ತಮ್ಮ ಶಕ್ತಿ ಪ್ರಯತ್ನನೂ ಮಾಡಿದ್ರು, ಇದೂ ಆಗಲಿಲ್ಲ, ಸೋತರು. ವಿಜಿತಾಃ ಕೇಶವೇನ, ಕೃಷ್ಣನಿಂದ ಸೋತರು. ಕೇಶವೇನ ಬ್ರಹ್ಮದೇವರು, ಈಶಾ ರುದ್ರದೇವರು ಅವರಿಗೆ ಪ್ರವರ್ತಕನಾಗಿದ್ದರಿಂದ ಕೇಶವ ಅಂತ ಕೃಷ್ಣನಿಗೆ ಹೆಸರು. ತಾನು ಪ್ರೂವ್ ಮಾಡಿ ತೋರಿಸಿದ. ತತಃ ಸರ್ವೇ ದೇವುರಸ್ಮೈ ಪೃಥಾಚ ಸವಿಸ್ಮಯ ವಾಸುದೇವಂ ನನಾಮ ಏವದ್ವಿಧಾನಿ ಅದ್ಭುತಾನಿ ಹ ಕೃಷ್ಣೇ ದೃಷ್ಟಾನಿ ವಹ ಶತ ಸಹಸ್ರಶ್ಚ. ತತಃ ಸರ್ವೇ ನೇಮು ಅಸ್ಮೈ. ಎಲ್ಲರೂ ಆಗ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದಾಗ ಯಾರ್ಯಾರು ಸೇರಿದ್ದಾರೆ ಅದರೊಳಗೆ? ಸರ್ವೇ, ಪಾಂಡವರು ಕೌರವರೆಲ್ಲ. ಅದಕ್ಕೆ
ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತ ವಚಂ ಯುಗವಾದ್ಯಮೀಶಂ ವಂದೇ ಭವಘ್ನಂ ಅಮರ ಅಸುರ ಸಿದ್ಧ ವಂದ್ಯಂ. ಅಸುರರು ಎಲ್ಲರೂ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ಅಂಶ ಇದೆ. ತತಃಸರ್ವೇ ನೇಮುರಸ್ಮೈ ಪೃಥಾಚ ಸವಿಸ್ಮಯ. ಬುದ್ಧಿಗೆ ಬಹಳ ಆಶ್ಚರ್ಯ ಎಲ್ಲ ಆಯ್ತು. ವಾಸುದೇವಂ ನಾನಾಮ, ಕೃಷ್ಣನಿಗೆ ನಮಸ್ಕಾರ ತಾನೂ ಮಾಡಿಬಿಟ್ಟು. ಸೋದರ ಅತ್ತೆ ಇದು ಸೋದರ ಅಡಿಯ ಮಾಡಬಾರದು. ಕೃಷ್ಣ ಸರ್ವೋತ್ತಮ ಗೊತ್ತಾಗಿದ್ದಕ್ಕೆ ಏನ್ ಮಾಡಿದ್ಲು ಮಾಡಿ ಏಟಿಗಳಾದಾಗ ಹೇಗೆ ತಂದೆ ನಮಸ್ಕಾರ ಮಾಡಬೇಕು ಹಾಗೆ ಮಗನಿಗೂ ಕೂಡ. ಏವಂ ವಿಧಾನಿ ಅದ್ಭುತಾನಿ ಹ ಕೃಷ್ಣೇ, ಈ ರೀತಿಯಾದ ಅದ್ಭುತಗಳನ್ನ ಆಶ್ಚರ್ಯವತ್ ಪಶ್ಯತಿ ಕಶ್ಚಿರೇನಂ, ಅದ್ಭುತಗಳನ್ನ ಕೃಷ್ಣ ಒಂದ್ಸರಿ ತಿಳಿಸದ್ ಕಂಡಿದ್ದಲ್ಲ. ಕೃಷ್ಣೇ ದೃಷ್ಟಾನಿ ವಹ ಶತಃ ಸಹಸ್ರಶಶ್ಚ, ಶತಶಃ ಸಹಸ್ರಶಃ, ನೂರಾರು ಸತ್ಯ ಸಾವಿರಾರು ಸತ್ಯ ನೋಡಿದ್ದೇನೆ ಅಂತ ಹೇಳ್ತಾರೆ. ಕೃಷ್ಣನ ಮಹಿಮೆ ಸರಿಯಾಗಿ ಯೋಚನೆ ಮಾಡಿದರೆ ಪ್ರತಿ ಕ್ಷಣದಲ್ಲೂ ದೇವರ ಮಹಿಮೆ ಗೊತ್ತಾಗಬೇಕು ಅಂತ ಅರ್ಥ. ಅದು ಸ್ವಾರಸ್ಯ. ಪ್ರತಿ ಕ್ಷಣದಲ್ಲಿ ದೇವರ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಪ್ರತಿ ಕ್ಷಣದ ದೇವರ ಸ್ಮರಣೆ ಯಾತಕ್ಕೆ ಮಾಡಬೇಕು ಅಂದ್ರೆ ಅನೇಕ ಕಾರಣ. ಇನ್ನೊಂದು ಕಾರಣ ಏನದಕ್ಕೆ, ಪ್ರತಿ ಕ್ಷಣದಲ್ಲೂ ಪ್ರತಿ ಕೆಲಸನೂ ದೇವರೇ ಮಾಡಿಸೋದ್ರಿಂದ ದೇವರ ಸ್ಮರಣೆ ಮಾಡಬೇಕು. ಅದು ಒಂದು ಉತ್ತರ. ಇನ್ನೊಂದು ಉತ್ತರ ಏನು ಅಂತ ಕೇಳಿದ್ರೆ, ಪ್ರತಿ ಕ್ಷಣದಲ್ಲೂ ದೇವ್ರ ಮಹಿಮೆ ನಮಗೆ ಗೊತ್ತಾಗತ್ತಾ? ಅದರಿಂದ ಯಾಕೆ ಗೊತ್ತಾಗತ್ತೆ? ಅಂತಃ ಪ್ರವೇಶ, ಮಾತಾಡ್ಬೇಕಾದ್ರೆ ಗೊತ್ತಾಗತ್ತೆ, ಓಡಾಡ್ಬೇಕಾದ್ರೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ನೀವು ಕರೆಂಟ್ ಇದೆಯಲ್ಲ, ಇದನ್ನು ನೋಡಿ ತಕ್ಷಣ ಹೇಳ್ಬಿಡ್ತಾರೆ ಕರೆಂಟ್, ಯಾರ ಕೈ ಇಟ್ಟು ಹೇಳೋದಿಲ್ಲ. ಲೈಟ್ ಇದೆಯಲ್ಲ ಕರೆಂಟ್ ಇದೆ ಅಂತ ಅರ್ಥ. ಸೊ ನಾವು ಓಡಾಡ್ತಿದ್ದು ಬದುಕಿದ್ದೇವೆ ಏನರ್ಥ? ದೇವರಿದ್ದಾನೆ ಸರ್ವೋತ್ತಮ ಅಂತ ಅರ್ಥ. ನಮಗೆ ದೇವರ ಸಹಾಯ ಬೇಕು, ದೇವರಿಗೆ ನಮ್ಮ ಸಹಾಯ ಬೇಕಿಲ್ಲ, ಯಾರ ಸಹಾಯನೂ ಬೇಕಿಲ್ಲ. ಪ್ರತಿ ಕ್ಷಣದಲ್ಲಿ ದೇವರ ಸ್ಮರಣೆ ಮಾಡೋದಕ್ಕೆ ನಾವೆಲ್ಲೋ ಸೋತೀವಿ ತಕ್ಷಣ ಅನ್ಕೋಬೇಕ. ನಾವು ಸೋತೀವಿ, ದೇವರು ಸೋಲೋದಿಲ್ಲ. ಚಿತಂತೆ ಪುಂಡರೀಕಾಕ್ಷ. ಸೋಲು ಯಾವ್ದಕ್ಕೆ ಕಾರಣ ಆಯ್ತು? ಈಗ ದೇವರ ಸ್ಮರಣೆಗೆ ಕಾರಣ ಆಯ್ತು. ಅದರಿಂದ ಏನಾಯ್ತು? ಅದರಿಂದ ಪುಣ್ಯ ಬಂದಾಗ. ಸೋತರು ಕೂಡ ಏನಾಗ್ಲಿಲ್ಲ, ಇಲ್ಲೂ ಸೋತಾಗಾಯ್ತು, ಫಿಲಸಾಫಿಕಲಿ ಗೆದ್ದಾಗಾಯ್ತು. ಗೊತ್ತಾಯ್ತಾ? ಫಿಸಿಕಲಿ ಸೋತರು ಕೂಡ ಫಿಲಸಾಫಿಕಲಿ ಗೆದ್ರು. ಯಾಕೆ? ದೇವರ ಸ್ಮರಣೆ. ದೇವತೆಗಳು ಏನ್ ಮಾಡಿದ್ರು? ತಲವಕಾರ ಬಂತು, ದೇವತೆಗಳು ಗೆದ್ರು, ನಾವೇ ಗೆದ್ವಿ ಅನ್ಕೊಂಡ್ರು, ಸೋತರು ಅಂತ ಹೇಳಿ. ಗೆದ್ರು, ಸೋತರು. ಯಾತಕ್ಕೆ ಸೋತರು? ನಾವೇ ಗೆದ್ವಿ ಅನ್ಕೊಂಡ ಹೊರಟಾಗ ಕೃಷ್ಣನ ಸರ್ವತ್ವ ತಿಳ್ಕೊಳ್ಳೋದೇ ಸೋತರು ಅಂತ. ಅದ್ ಹೇಳ್ತಾರೆ, ಹೊರಗೆ ಗೆದ್ರು ಒಳಗೆ ಸೋತರು ಅಂತ ಹೇಳಿ. ಹೊರಗೆ ಗೆದ್ರು ದೈತ್ಯರನ್ನ, ಒಳಗೆ ದೈತ್ಯ ಎಂಟರಾದರು. ಏನ್ ಕೊಟ್ಟವರು? ಅಹಂಕಾರ ಕೊಟ್ಟರು. ನಾವೇ ಗೆದ್ವಿ ಅನ್ಕೊಂಡ್ಬಿಟ್ರು. ಅಸ್ಮಾಕಮೇವ ಏಷ ವಿಜಯ, ನಮ್ಮದೇ ಜಯ ಅನ್ಕೊಂಡು ಸೋತು ಗೆದ್ದು ಸೋತವರು. ಇಲ್ಲಿ ಸೋತು ಗೆಲ್ಲಬಹುದು ಅಂತ ಹೇಳ್ತಾರೆ. ಸೋತು ಗೆಲ್ಲಬಹುದು. ಭೀಷ್ಮರು ಏನ್ ಮಾಡಿದ್ರು? ಕೃಷ್ಣ ನಮಸ್ಕಾರ ಮಾಡಿ ಕುತ್ಕೊಂಡ್ಬಿಟ್ರು. ಆ ದೃಷ್ಟಿಯಿಂದ ಏನಾದಾಗಾಯ್ತು? ಈಗ ಏನಾದಾಗಾಯ್ತು? ಭೀಷ್ಮರು ಗೆದ್ದೆ ಅನ್ಕೊಳ್ಳೇ ಇಲ್ಲ. ಏನ್ ಅನ್ಕೊಂಡ್ರು ಅವರು? ಅನುಗ್ರಹ ಅನ್ಕೊಂಡ್ಬಿಟ್ರು. ಆ ರೀತಿಯಲ್ಲಿ ಗೆದ್ದರು. ಯಾಕಂದ್ರೆ ಅದನ್ನೇ ಬೆರೀತಾ ಯೋ ವಿಜಿತೋ ಜಿತಃ ಭಕ್ತ್ಯ, ಯೋಜಿತೋ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನಃ. ಭೀಷ್ಮರಿಗೆ ಸೋತರು ಅಂತ ಹೇಳ್ತಾರಲ್ಲ, ಸುಳ್ಳು. ಎಲ್ಲ ಸಿನಿಮಾ, ನಾಟಕ, ಹರಿಕತೆ ಎಲ್ಲ ಹೆದರಿ ಹರಿಕತೆ, ಹರಿನೇ ಬಯ್ಯೋ ಕಥೆ ಆಗುತ್ತೆ. ಪರಶುರಾಮದೇವರು ಸೋತರು ಅಂತಾನೆ ಕಥೆ ಹೇಳ್ತಾರೆ. ಅದು ಸೋತಿದ್ದಲ್ಲ, ಗೆದ್ರು ಅವರು. ಆದ್ರೆ ಸೋತರು ಮಚ್ಚರು ಏನಿದು? ಸೋತರು ಮತ್ತೆ ಗೆದ್ರು ಅಂತ ಕೇಳಿದ್ರೆ ಭಕ್ತಿಯಿಂದ ಬಾರಿ, ಭಕ್ತಿಗೆ ಸೋತ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ, ಇದು ಸ್ವಾರಸ್ಯ. ಯಾವಾಗ ಹೇಳ ದೊಡ್ಡವರು ಸಣ್ಣವರಿಗೆ ಸೋಲೋದು ಅಂದ್ರೆ ಅವ್ರ ಭಕ್ತಿಗೆ ಸೋಲೋದೇ ಹೊರತು ಅವ್ರ ಶಕ್ತಿಗೆ ಸೋಲೋದಲ್ಲ. ಶಕ್ತಿ ದೃಷ್ಟಿಯಿಂದ ಇನ್ಕಂಪೇರಬಲ್ ಗ್ರೇಟ್ ಇರ್ತಾರ. ಆದ್ರೆ ಭಕ್ತಿ ಏನ್ ಮಾಡುತ್ತೆ? ಅದು ಒಂದು ಕೂಸು ತಾಯಿನ ಗಟ್ಟೆ ಹಿಡ್ಕೊಂಡ್ಬಿಡುತ್ತೆ, ಇಲ್ಲಿ ಹೊರಗೋಗ್ಬೇಡ ಅಂತೇಳಿ. ಆ ತಾಯಿ ಹಿಡ್ದು ಬರೋದಿಲ್ಲ, ಹೋಗ್ಬಿಡಿ, ಕೂಸು ಬಿಡ್ತಾ ಇಲ್ಲ, ಎದ್ದು ಬಿಸಾಕಿ ಬಾ ಅಂತ ಕರಿಬೋಸ್ಬೇಕಾದ್ರೆ ಎತ್ತಾಗಿರಿ ಹೋಗಿ ಬಿಡುತ್ತದ. ಬಟ್ ಯಾವ್ದಕ್ ಬಿಡ್ತಾ ಇಲ್ಲ? ಅದು ಹಿಡ್ಕೊಂಡ್ಬಿಟ್ಟಿದೆ, ಬಿಡೋದಿಲ್ಲ ಅಂತೇಳಿ. ಅದಕ್ಕೆ ಬರ್ಲಕ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದಕ್ಕೆ ಈ ಕೂಸು ಬಿಡೋದಿಲ್ಲ, ಅದ ಹಿಡ್ಕೊಂಡ್ಬಿಟ್ಟಿದೆ. ಮತ್ತೆ ಆಕ್ಚುಲಿ ಹಿಡ್ಕೊಂಡಿರೋದು ಕೈಲಿಲ್ಲ, ಹೆಸರಿಗೆ ಕೈಲಿ, ನಿಜವಾಗಿ ಹಿಡ್ಕೊಂಡಿರೋದು ಭಕ್ತಿ ಇಲ್ಲ. ಆ ದೃಷ್ಟಿ ತಿಳ್ಕೊಂಡು ದೇವರು ನಮಗೆ ಭಕ್ತಿ ವಶನಾಗ್ತಾನೆ. ಅದೇ ಬಹಳ ಮುಖ್ಯವಾದ ಅಂಶ. ಶುರು ಆಯ್ತಲ್ಲ, ಮೊದ್ಲಿಂದ ಹೇಳಕ್ ಶುರು ಮಾಡಿದಾರೆ. ಯಾವ್ದ? ಎಲ್ಲ ಇದಾರೆ ಅಲ್ಲಿ, ಎಲ್ಲ ಸೇರ್ಕೊಂಡು ಹೋಗ್ತಾರೆ. ಇದ್ದವರೆಲ್ಲ ಬಂದಿಲ್ಲ. ಹರಿಭಾಷೆ ಎಲ್ಲ ಹೇಳ್ಬಿಡ, ಅದಕ್ಕೆ ಎಲ್ಲರೂ ಸರ್ವೇ ಅಂತ ಹೇಳ್ಬಿಟ್ರು. ಎಲ್ಲರೂ ಬಂದಿದ್ರು, ಎಲ್ಲರೂ ಸೋತು. ಯಾವ್ದವ್ರು ಬಂದು ಮೊದಲೇ ಹೇಳ್ಬಿಟ್ರು, ಯಾವ್ದವ್ರು ಬಂದು ಮೊದಲೇ ಹೇಳಿದಾರೆ ನೋಡಿ, ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿ. ದುರ್ಯೋಧನಾದ್ಯ ನಾನಾ ದೇಶ ಭೂಪಾಲ ಸಂಗಾಹ ಆತ್ಮಾನಂ ತಾನ್ ದ್ರಷ್ಟುಮಭ್ಯಾಗತಾನ್ ಸೈವ ಕೃಷ್ಣೋ ಗಿರೋ ರೇವತಕೆ ದದರ್ಶ್ಯ. ರೈವತಕಂ ಸಮ, ಎಲ್ಲರೂ 50 ಪರಕ್ಕೆ ಬಂದ ನಡೆದ ಕಥೆ. ಆದ್ರಿಂದ ಅಲ್ಲಿ ಯಾರು ಆಬ್ಸೆಂಟ್ ಯಾರೂ ಇಲ್ಲ, ಇಂಪಾರ್ಟೆಂಟ್ ಯಾರು ಆಬ್ಸೆಂಟ್ ಆಗಿಲ್ಲ. ಇವ್ರದವ್ರು ಆಬ್ಸೆಂಟ್ ಲೆಕ್ಕ ಇಲ್ಲ. ಅದು ಆ ಅರ್ಥದಲ್ಲಿ
ಎಲ್ಲರೂ ಸೋತರು. ಬಲರಾಮ ದೇವರಿಂದ ಹೇಳಿ ಎಲ್ಲರೂ ಸೋತವರು. ನಮಸ್ಕಾರ ಮಾಡಿದ್ರು. ಅವರು ಸೇರ್ ಮಾಡ್ತಾರೆ, ಅವರು ಸೇರ್ ಮಾಡ್ತಾರೆ. ಅದಕ್ಕೆ ಇವತ್ತು ಗುಂಡ ಇರ್ತಾನೆ, ಚೀಫ್ ಮಿನಿಸ್ಟರ್ ಬರ್ತಾನೆ ಎದುರಿಗೆ, ಸಲ್ಯೂಟ್ ಹೊಡ್ಲೇಬೇಕು ಅವ್ನು, ಬೇರೆ ದಾರಿ ಇಲ್ಲ. ಅದು ಪವರಿಗೆ ನಮಸ್ಕಾರ ಮಾಡ್ಬೇಕು ಅವ್ರು, ಬೇರೆ ದಾರಿನೇ ಇಲ್ಲ. ಭಯದಿಂದ ಕರ್ತವ್ಯ, ಅದು ಬೇರೆ ಮಾಡಾಗಿಲ್ಲೇ ಇಲ್ಲ. ಭಕ್ತಿ ಇಲ್ಲ ಇಲ್ಲಿ, ಆಗ್ಲೂ ಭಕ್ತಿ ಇಲ್ಲ ಅವನಿಗೆ. ಏನಿರೋದು ಅವರಿಗೆ ಭಕ್ತಿಯಿಂದ ಮಾಡಿದ್ರೆ ಉದ್ಧಾರ ಆಗ್ಬಿಡ್ತಿದ್ರು. ಭಕ್ತಿ ಇಲ್ಲ, ಬಟ್ ನಮಸ್ಕಾರ ಮಾಡ್ತಾರೆ. ಭಕ್ತಿ ಇಲ್ಲ ನಮಸ್ಕಾರ ಮಾಡೋ ಅಭ್ಯಾಸ ಇದೆಯಲ್ಲ. ಈಗ ಸಾವಿರ ಆಫೀಸರಿ ನಮಸ್ಕಾರ ಮಾಡೋ ಭಕ್ತಿ ಇಲ್ದೇ ಮಾಡೋದು. ಸಾವಿರ ತರ ಒಳಗೆ ಬೈಕತ್ತಿರ್ತಾರೆ, ಗಟ್ಟು ಬಿದ್ದ ನಮಗೆ ಅಂತ ಹೇಳ್ಬಿಟ್ಟು. 90% ಅಂತ ಕೇಸೇ ಇರೋದು. ಕೆಲವರು ಮಾತ್ರ ಸರಿಯಾಗಿದ್ದರೆ ಸರಿಯಾಗಿ ಗೌರವ ಕೊಡ್ತಾರೆ, ಇಲ್ದ ಹೋದ್ರೆ ಒಳಗೆ ಬೈಕೋತಾರೆ. ಆಯ್ತು ಸರ್ ಅಂತಾರೆ, ಒಳಗೆ ಪಾಪಿಷ್ಟ ಅಂತ ಬೈಕೋತಿರ್ತಾರೆ. ಅದು ಯಾತಕ್ಕೆ? ಗೌರವ. ಏನು ಬೇರೆ ಏನು ಮಾಡಾಗಿಲ್ಲ. ಆದ್ರೆ ನಮಸ್ಕಾರ ಮಾಡಿದ್ರೆ ಅವರಿಗೆ ಪುಣ್ಯ ಬರೋದಿಲ್ಲ, ಪಾಪನೇ ಬರುತ್ತೆ. ಮತ್ತೆ ಪಾಪವೃದ್ಧಿನೇ ಆಗುತ್ತೆ. ಭಕ್ತಿ ಇಲ್ಲದೆ ನಮಸ್ಕಾರ ಮಾಡೋದು ಕೂಡ ಏನದು ಅಪರಾಧ. ಅದು ಹೊರಗೆ ಮಾಡಲೇಬೇಕು ಅವ್ರು, ಬೇರೆ ದಾರಿ. ಇದು ಪವರ್ ತೋರಿಸುತ್ತೆ. ಆದ್ರಿಂದ ದೊಡ್ಡವ ಕೃಷ್ಣ ಅಂತ ಪ್ರೂವ್ ಆಯ್ತು. ತತಃ ಸರ್ವೇ ನೇಮು ರಸ್ಮೈ ಪೃಥಾಚ ಸವಿಸ್ಮಯ ವಾಸುದೇವಂ ನನಾಮ ಏವಂ ವಿಧಾನಿ ಅದ್ಭುತಾನೀಹ ಕೃಷ್ಣೇ ದೃಷ್ಟಾನಿ ವಹ್ಯತಶಃ ಸಹಸ್ರ ಸತ್ಯ. ಕೃಷ್ಣನಲ್ಲಿ ಕಂಡಿದ್ದು ಒಂದೆರಡಲ್ಲ, ಶತ ಸಹಸ್ರ, ಶತಸಹಸ್ರ, ಲಕ್ಷ, ಕೋಟಿ. ಯಾವ ಪ್ರತಿ ಕ್ಷಣದಲ್ಲೂ ದೇವರ ಹಿರಿಮೆ ಗೊತ್ತಾಗುತ್ತೆ. ತಸ್ಮಾದೇಶ ಹಿ ಅದ್ಭುತೋ ಅತ್ಯುತ್ತಮಶ್ಚ ಇತ್ಯುಕ್ತ ನೇಮುಸ್ತೆ ಅಖಿಲ ವಾಸುದೇವಂ ವಾಯುವಾಜ್ಞೆಯ ವಾಯುಶಿಷ್ಯಸ್ಸ ಸತ್ಯಂ ವಿದ್ಯಾದ್ಯುಕ್ತ್ವಾ ನಾರದೋ ರುಕ್ಮಿಣೀಂಚ. ತಸ್ಮಾದೇಶ ಹಿ ಅದ್ಭುತಃ ಅತ್ಯುತ್ತಮಶ್ಚ. ಅದ್ಭುತಃ ಅತ್ಯುತ್ತಮಃ, ಆಶ್ಚರ್ಯ ಧನ್ಯ, ಒಂದೊಂದು ಎರಡಿಗೆ ಅರ್ಥ. ಅದು ಅದ್ಭುತೋ ಹಿ ಅತ್ಯುತ್ತಮಶ್ಚ ಇತಿ ಮುಕ್ತಾ ನೇಮುಹೂತೆ ಅಖಿಲ ವಾಸುದೇವಂ. ಆ ಕೃಷ್ಣನಿಗೆ ಮತ್ತೊಮ್ಮೆ ಎಲ್ಲರ ನಮಸ್ಕಾರವನ್ನು ಮಾಡಿದ್ರು. ವಾಯುವಾಜ್ಞೆಯ ವಾಯು ಶಿಷ್ಯ ಸಹ, ನೋಡಿ ವಾಯುದೇವರ ಶಿಷ್ಯ, ವಾಯುದೇವರ ಅಪ್ಪಣೆ ಅಂತ ಬಂದು ಹೊರಟುಬಿಟ್ಟು. ವಾಯುದೇವರು ಶ್ರೀಮದ್ ಆಚಾರ್ಯರು, ಅವರ ಶಿಷ್ಯರು. ಆಚಾರ್ಯ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿ. ನಾರದರೇನವರು ಯತಿಗಳವರು, ವಾಯುದೇವರ ಗೊತ್ತಿಲ್ಲ. ಅವ್ರು ಗೃಹಸ್ಥರಲ್ಲ ನಾರದರು, ಯತಿಗಳವರು. ಯತಿಗಳವ್ರು ಏನ್ ಮಾಡಿದ್ರು? ಅವರಿಗೆ ಕೃಷ್ಣ ಸರ್ವೋತ್ತಮತ್ವವನ್ನು ತೋರಿಸಿಕೊಟ್ರು. ಅದೇ ರೀತಿ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದ. ಯತಿಗಳ ಕೆಲಸ ಏನೋ, ಪೀಠಾಧೀಶರು ಯತಿಗೆ ಎಲ್ಲರ ಕೆಲಸನೂ ಅದೇ. ಬುಧೋ ವಿಧಾನಂ ಶ್ರವಣಂ ಬುಧೇ ತರಹ. ವಿಶೇಷವಾಗಿ ಅವ್ರು ಮಾಡಬೇಕು. ಯತಿರ್ ವಿಶೇಷಾದಿತ್ಯ ಲೋಕಚೋದನ. ಎಲ್ಲ ನಾವು ಯತಿಗಳ ಕೆಲಸ ಸುಮ್ಮನೆ ಕೊಡಬಾರ್ದು. ಯಾವಾಗಲೂ ಏನ್ ಮಾಡ್ಬೇಕು? ಅದಕ್ಕೆ ಒಂದು ಗೋ ರಕ್ಷಣೆ ಇದೆ. ಸರ್ಕಾರ ಮಾಡಬೇಕು ಅಲ್ಲ, ಪ್ರತಿಯೊಬ್ಬರು ಮಾಡ್ಬೇಕು ಕೆಲಸ. ಕೆಲವು ಕೆಲಸಗಳನ್ನ ಸರ್ಕಾರ ಅಷ್ಟೇ ಮಾಡೋದು. ರೋಡ್ ರಿಪೇರಿ ನಾವು ಮಾಡಕ್ಕಾಗೋದಿಲ್ಲ. ಏನ್ ಮಾಡ್ಬೇಕು? ಅದನ್ನ ಅವ್ರು ಮಾಡ್ತಾರೆ, ನಾವು ಮಾಡಿ ನಮ್ಗೆ ಕಚೇರಿ ಮಾಡಿಸ್ಬೇಕಾಗತ್ತೆ ಅಷ್ಟೇ. ಆದ್ರೆ ಗೋ ಸಂರಕ್ಷಣೆ ಮತ್ತೆ ಅದೇನ್ ಮಾಡ್ಬೇಕು? ಅದನ್ನೀಗ ಪ್ರತಿಯೊಬ್ಬರು ಮಾಡೋದು. ಆರ್ತರ ನೊಂದವರಿಗೆ ಸಹಾಯ ಮಾಡೋದು, ಅದೆಲ್ಲ ಎಲ್ಲರಿಗೂ ಕಂಪಲ್ಸರಿ. ಅದಕ್ಕೇನೆ ಆ ಕೆಲಸನ ಪ್ರತಿಯೊಬ್ಬರು ಮಾಡಬೇಕು. ನಾರದರು ಮಾಡಿ ತೋರಿಸಿದ್ರು. ಇದೆಲ್ಲ ಮಾಡಿದ್ದಕ್ಕೆ ಏನು, ವಾಯುದೇವ ಶಿಷ್ಯರಾಗಿದ್ದಕ್ಕೆ ಆ ಮಟ್ಟದಲ್ಲಿದ್ದಾರೆ ಅಂತ ಅರ್ಥ. ಬ್ರಹ್ಮದೇವರ ಮಗ ವಾಯುದೇವರ ಶಿಷ್ಯ. ನಾರದರ ಸ್ಪೆಷಾಲಿಟಿ ಇದು. ಅಂದ್ರೆ ಎರಡು ರೂಪಗಳು, ಒಂದು ಬ್ರಹ್ಮದೇವರಿದ್ದಾರೆ, ಒಬ್ರು ಅವರು ಈಗಾಗಲೇ ಮುಂದೆ ಇದಾಗೋ ಮುಕ್ತರಾಗೋ. ಇವರು ಭಾವಿ ಬ್ರಹ್ಮರು, ಬ್ರಹ್ಮ ಭಾವಿ ಬ್ರಹ್ಮ. ಬ್ರಹ್ಮದೇವರ ಮಗ, ಭಾವಿ ಬ್ರಹ್ಮದೇವರ ಶಿಷ್ಯ. ಆದ್ದರಿಂದ ನಾರದರ ವರ್ಚಸ್ಸು ಏನಾಯ್ತು? ಬಹಳ ಪೂರ್ವ ನಡ್ಕೊಂಡು ಇದೇ ಕೆಲಸ ಮಾಡ್ತಾರೆ. ಹರಿನಾರಾಯಣ 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 ಏನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ತೆರೆಯೊಳಗೆ. ವೈಷ್ಣವರ ದೀಕ್ಷೆ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು, ಹರಿಸರ್ವತ್ವ ಸಾರ್ತಾ ಇರಬೇಕು. ತಥಾಪಿ ಸಾ ಪ್ರಮದಾನಾಂ ಸ್ವಭಾವ ನಡೀತು. ಸ್ತುತ್ವಾ ಪುಷ್ಪಂ ಪಾರಿಜಾತಸ್ಯ ದತ್ವಾ ಯಯೌ ಲೋಕಂ ಕ್ಷಿಪ್ರಮಬ್ಜೋದ್ಭವಸ್ಯ ಸಾಕ್ಷಾತ್ ಸತ್ಯ ರುಕ್ಮಿಣೀತ್ಯೇಕ ಸಂವಿತ್ ದ್ವಿಧಾಭೂತ ನಾತ್ರ ಭೇದೋಸ್ತಿ ಕಶ್ಚಿತ್. ಸ್ತುತ್ವಾ ಪುಷ್ಪಂ ಪಾರಿಜಾತಸ್ಯ ದತ್ವಾ ಯಯೌ ಲೋಕಂ ಕ್ಷಿಪ್ರಂ ಅಬ್ಜೋದ್ಭವಸ್ಯ ಸಾಕ್ಷಾತ್ ಸತ್ಯ ರುಕ್ಮಿಣಿ ಇತಿ ಏಕಸಂವಿತ್ ದ್ವಿಧಾಭೂತ. ರುಕ್ಮಿಣಿ ಏಕಸಂವಿತ್ ದ್ವಿಧಾಭೂತ ನ ಅತ್ರ ಭೇದ ಅಸ್ತಿ ಕಶ್ಚಿತ್. ಈ ರೀತಿ ನಾರದರು ಸ್ತುತ್ವ ಸ್ತೋತ್ರ ಮಾಡಿ, ಪಾರಿಜಾತಸ್ಯ ಪುಷ್ಪಂ ದತ್ವ, ಪಾರಿಜಾತ ಹೂವಿತ್ತು ಒಪ್ಪಿಸ್ಬಿಟ್ರು. ಯಯೌ ಲೋಕಂ ಕ್ಷಿಪ್ರಂ ಅಬ್ಜೋದ್ಭವಸ್ಯ, ಮತ್ತೆ ತಮ್ಮ ಲೋಕ ಹೊರಟು, ಬ್ರಹ್ಮದೇವರ ಲೋಕ ಹೊರಟೋದು. ಸಾಕ್ಷಾತ್ ಸತ್ಯ ರುಕ್ಮಿಣೀತ್ಯೇಕ ಸಂವಿದ್ ವಿಧಾಭೂತ ನಾತ್ರ ಭೇದೋಸ್ತಿ ಕಶ್ಚಿತ್. ವಿಶೇಷವಾಗಿ ಆಗ ಸತ್ಯಭಾಮ ಸಿಟ್ಟು ಬಂತು ಎಲ್ಲ ಹೇಳ್ತಾರೆ. ಒಂದು ನೋಟ್ ಕೊಡ್ತಾರೆ ಮೊದಲು. ರುಕ್ಮಿಣಿ ಸತ್ಯಭಾಮ ಇಬ್ರು ಏನಲ್ಲ, ಬೇರೆ ಅಲ್ಲ.
ಸಾಕ್ಷಾತ್ ಸತ್ಯ ರುಕ್ಮಿಣೀತಿ ಏಕ ಸಂವಿತ್ ಒಬ್ಬರೇನೆ ಅವರ ಅಭಿಪ್ರಾಯ ಭೇದನೂ ಅವರಲ್ಲಿಲ್ಲ. ಅಭಿಪ್ರಾಯ ರಾಮ ಪರಶುರಾಮರ ಗಲಾಟೆ, ಆಕ್ಚುಲಿ ಇಬ್ರು ಒಂದೇ, ಅಭಿಪ್ರಾಯ ಭೇದ ಇಲ್ಲ, ಅವಸರ ಮೋಹನ ಮಾಡಿ. ಈಗ ಇಲ್ಲಿ ಅವಸರ ಮೋಹನ ಮಾಡ್ತಾ ಇದ್ದಾರೆ. ಹೇಳ್ತಾರೆ ದ್ವಿಧಾಭೂತ ನಾತ್ರ ಭೇದೋ ಅಸ್ತಿ ಕಿಂಚಿತ್. ಸ್ವಗತ ಭೇದ ವಿವರ್ಜಿತ, ದೇವರ ರೂಪಗಳಿಗೆ ಭೇದ ಇಲ್ಲೋ, ಮಹಾಲಕ್ಷ್ಮಿಯ ರೂಪಗಳಿಗೂ ಹಾಗೆ ಭೇದ ಇಲ್ಲ. ಸಾಕ್ಷಾತ್ ಸತ್ಯ ರುಕ್ಮಿಣಿ ಏಕ ಸಂವಿತ್ ಅಂದ್ರೆ ಜ್ಞಾನ, ಅಭಿಪ್ರಾಯ ಭೇದ ಇಲ್ಲ ಅಂತ ಅರ್ಥ. ತಥಾಪಿ ಸಾ ಆದರೂ ಕೂಡ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ ಕುಪಿತೇವಾಸ ಸತ್ಯ. ಆಗ ಸತ್ಯಭಾಮಾದೇವಿ ಭಾರಿ ಕೋಪಗೊಂಡ ಮಾಡಿ, ರುಕ್ಮಿಣಿ ಯಾಕೆ ಕೊಟ್ಟಿದ್ದೀನಿ, ಈಗ ನನಗಿಂತ ಹೆಚ್ಚು ಪ್ರಿಯಳಾದಾಗ ಆಯ್ತಲ್ಲ, ನಾನೇ ಶ್ರೇಷ್ಠಳು ಅಂತ ಹೇಳಿ ತೋರಿಸಿದ್ರು. ನೋಡೋದಕ್ಕೆ ಇಬ್ರು ಒಂದೇ ಆದ್ರೂ ಆ ರೀತಿ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ, ಸ್ತ್ರೀಯರ ಸ್ವಭಾವ, ಒಬ್ಬೇ ಪುರುಷರಿಗೆ ಅನೇಕ ಪತ್ನಿಯರಿದ್ದಾಗ ಪರಸ್ಪರ ಏನಿರುತ್ತೆ ಅವರಲ್ಲಿ ಒಂದು ಸ್ಪರ್ಧೆ ಇರುತ್ತೆ, ಅದು ಆ ಸ್ವಭಾವ ಅಂತ ತೋರ್ಸಕ್ಕೆ ಹಾಗೆ ಮಾಡಿದ್ದೆ ಹೊರತು ಅವರಲ್ಲಿ ದೋಷ ಇಲ್ಲ. ಮತ್ತೆ ಅವಸರ ಮೋಹನ ಜೊತೆಗೆ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜ ವಿಡಂಬನೆ. ಕುಪಿತೇ ವಾಸ, ಕುಪಿತಾಸ ಅಲ್ಲ, ಕುಪಿತೇ ವಾಸ ಸತ್ಯ. ಸಿನಿಮಾ ನಾಟಕ ಮಾಡಿ ಬೇಕಾಗ್ತದೆ, ಏನ್ ಮಾಡ್ಬಿಟ್ಟಿದ್ದಾರೆ, ರುಕ್ಮಿಣಿ ಸತ್ಯಭಾಮ ಕಂಡ್ರಾಗ್ತಿದ್ದಿಲ್ಲ ಅಂತ ಮಾಡ್ಬಿಟ್ಟಿದ್ದಾರೆ. ಸಾಕಂ ರುಕ್ಮಿಣ್ಯ ರಾಜಮಧ್ಯೆ ಪ್ರವೇಶ, ಯಾರ ಕಾರಣ ಕೊಡಕ್ಕೆ ಶುರು ಮಾಡಿದ್ರು. ನನ್ನ ಬಿಟ್ಟು ರುಕ್ಮಿಣಿ ನಾಟಕ ಕರ್ಕೊಂಡಿದ್ವಿ, ಫಸ್ಟ್ ಕೇಸ್ ಅದು. ನನ್ನ ಬಿಟ್ಟು ಯಾಕೆ ಕರ್ಕೊಂಡೋಗಿ, ಎರಡೇದು ಪುಷ್ಪ ಯಾತಕ್ಕೆ ಕೊಟ್ಟಿತ್ತು ಗೊತ್ತಾಯ್ತಾ. ಕೃಷ್ಣನ ಡೈರೆಕ್ಟ್ ಆಗಿ ನೀವು ದಕ್ಷಿಣ ಸ್ತೋತ್ರ ಮಾಡಿಸ್ಕೊಂಡ್ಬಿಟ್ಲ, ರುಕ್ಮಿಣ್ಯ ನಾನು ಇಲ್ಲೇ ಇದ್ದೇನೆ, ಆದ್ರಿಂದ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ, ಗಲಾಟೆ ಬಿಚ್ಚಿಬಿಟ್ಟು ಇದು ಮಾಡಿ. ರುಕ್ಮಿಣ್ಯ ರಾಜಮಧ್ಯೆ ಪ್ರವೇಶಾತ್ ಸ್ತವಾತ್ ಋಷೇ ಪುಷ್ಪದಾನಾಚ್ಚ ದೇವಿ. ಮೂರು ಕಾರಣದಿಂದಾಗಿ ಕೋಪದಿಂದ ಅಂಬ ಹಾಗೆ ನಡ್ಕೊಂಡು. ಕೋಪಾನನಂ ದರ್ಶಯಂತೀ ಮುವಾಚ ವಿಡಂಬನಾರ್ಥಂ ಕಾಮಿಜನಸ್ಯ ಕೃಷ್ಣ ದಾತಾಸ್ಮ್ಯಹಂ ಪಾರಿಜಾತಂ ತರುಂತ ಇತ್ತೇವ ತತ್ರಾಗಮದ್ ವಾಸವೋಪಿ. ಕೋಪಾನನಂ ದರ್ಶಯಂತೀಂ ಉವಾಚ ವಿಡಂಬನಾರ್ಥಂ ಕಾಮಿಜನಸ್ಯ ಕೃಷ್ಣ ದಾತಾ ಅಸ್ಮ್ಯಹಂ ಪಾರಿಜಾತಂ ತರುಂತೆ ಇತಿ ಏವ ತತ್ರ ಅಥ ಆಗಮತ್ ವಾಸವಃ ಅಪಿ. ಏನಂತ? ಹೌದು, ಅದೇ ಇದು ವಿಡಂಬನ ವಿಸ್ತಾರ ಮಾಡಿದ್ರು. ಕೋಪಾನನಂ ದರ್ಶಯಂತಿ ಮುವಾಚ, ಕೋಪಾನನಂ ದರ್ಶಯತಿ, ಮುಖದಲ್ಲಿ ಸಿಟ್ಟು ಕಾಣಿಸ್ತಾ ಇದೆ. ತಕ್ಷಣ ವಿಡಂಬನಾರ್ಥಂ ಕಾಮಿಜನಸ್ಯ ಕೃಷ್ಣ, ಅವರು ಪ್ರಮದ ಸ್ತ್ರೀಯರ ಸ್ವಭಾವ ತೋರ್ಸಕ್ಕೆ ಅವರು ಮಾಡಿದ್ರು. ಕಾಮಿಜನರ ಸ್ವಭಾವ ತೋರ್ಸಕ್ಕೆ ಕೃಷ್ಣ ಹೇಗೆ ಮಾಡ್ದ, ಸಮಾಧಾನ ಮಾಡ್ದ ಕೃಷ್ಣ. ಏನು ಸಮಾಧಾನ ಮಾಡ್ದ ಕೃಷ್ಣ? ದಾತಾ ಅಸ್ಮ್ಯಹಂ, ರುಕ್ಮಿಣಿ ಬರೀ ಹೂ ಕೊಟ್ಟೆ, ನೀನು ಪಾರಿ ಅದು ರುಚನೆ ಕೊಡ್ತೀನಿ ಅಂತೇಳಿ. ಅದು ಸವರ್ ಪದ್ಧತಿ, ಅದು ಒಂದು ಕೊಡಿಸಿದ ನಿಮ್ಗೆ ಒಂದು 10 ಕೊಡಿಸ್ತೀನಿ ಆಯ್ತಾ ಅಂತ ಹೇಳ್ತಾರಲ್ಲ, ಹಾಗೆ ಸಮಾಧಾನ ಮಾಡ್ಬೇಕಾದ್ರೆ ಆ ರೀತಿ ಹೇಳಿದಾಗಲೇ ಸಮಾಧಾನ ಆಗೋದು. ಪಾರಿಜಾತಂ ತರುಂಚ, ಬರೀ ಪಾರಿಜಾತ ರುಚನೆ ತಂದ್ಕೊಡ್ತೀನಿ ಆಯ್ತಾ. ಇತ್ತೇವ ತತ್ರ ಅಥ ಆಗಮದ್ ವಾಸವಃ ಅಪಿ. ಆಗ ಇಂದ್ರದೇವರು ಬಂದ್ರಲ್ಲಿ. ಇದೇ ಸಮಯಕ್ಕೆ ಇಂದ್ರದೇವರು ಬಂದ್ರು. ಅಂದ್ರೆ ಕೃಷ್ಣ ಪಾರಿಜಾತ ವೃಕ್ಷ ಪ್ರಸಂಗ ಹೇಗೆ ಒದಗಿತು ಅಂದ್ರೆ ಕರೆಕ್ಟ್ ಕೃಷ್ಣ ಆ ರೀತಿ ಯೋಜನೆ ಮಾಡಿಕೊಂಡ. ಸರ್ವೈ ದೇವೈ ಭೌಮಜಿತೋಪಿ ಅದಿತ್ಯಾಹ ತೇನೈವಾಥೋ ಕುಂಡಲಾಭ್ಯಾಂ ಹೃತಾಭ್ಯಾಂ ತದೈವ ಅಗುಹು ಮುನಯಸ್ತೇನ ನುನ್ನಾ ತುನ್ನ ಬದರ್ಯಾಸ್ತೆ ಸರ್ವ ಏವಾಶು ಕೃಷ್ಣಂ. ಏನ್ ನಡೀತು? ಸರ್ವೈ ದೇವೈ ಭೌಮಜಿತಃ ಅಪಿ ಅದಿತ್ಯಾಹ ತೇನೈವ ಅಥೋ ಕುಂಡಲಾಭ್ಯಾಂ ಹೃತಾಭ್ಯಾಂ ತದಾ ಏವ ಅಗುಹು ಮುನಯಃ ತೇನ ತುನ್ನಾಹ ಬದರ್ಯಾಹ ತೇ ಸರ್ವೇ ಏವ ಆಶು ಕೃಷ್ಣಂ. ಸರ್ವೈ ದೇವೈ ಭೌಮಜಿತಃ ಅಪಿ, ಎಲ್ಲಾ ದೇವತೆಗಳು ನರಕಾಸುರನ ಸೊತ್ತು. ಭೌಮ ಅಂದ್ರೆ ಯಾರು? ಭೂಮಿಯ ಮಗ. ವರಾಹ ದೇವರು ಭೂಮಿ ದೇವ ಮಗನ ಭೌಮ ಅಂತ ಕರೀತಾರೆ. ಅದಕ್ಕೆ ಮಂಗಳವಾರ ಕೂಡ ಭೌಮವಾಸರ ಅಂತ ಕರೀತಾರೆ. ಭೂಮಿಯ ಮಗಳ ಕೂಡ ಏನು? ಕುಜ. ಹೂ ಅಂದ್ರೆ ಭೂಮಿಯ ಮಗ ಅಂತ ಅರ್ಥ. ಭೌಮ ಭೂಮಿಯ ಮಗ, ನರಕಾಸುರ ಭೂಮಿಯ ಮಗ. ಅದಿತ್ಯಾಹ ತೇನೈವಾಥೋ ಕುಂಡಲಾಭ್ಯಾಂ ಹೃತಾಭ್ಯಾಂ, ಬರೀ ಹಾಗೆ ಮಾಡ್ಲಿ ಅಷ್ಟೇ ಎಲ್ಲ ಗೆದ್ದಿದ್ದಲ್ಲ, ಇಂದ್ರದೇವರನ್ನು ಸೋಲಿಸಿ ಅದಿತಿ ದೇವಿ ಇಂದ್ರನ ತಾಯಿ ಅವರ ಕರ್ಣಕುಂಡಲ ಕಿತ್ಕೊಂಡು ಹೋಗಿರ್ತಾನೆ. ಕುಂಡಲಾಭ್ಯಾಂ ಅದನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ.
ಇದಿಷ್ಟು ಹೇಳ್ಕೊಂಡ್ರೆ ಇಂದ್ರದೇವರು ಬಂದು ಹೀಗಾಗಿದೆ, ನೀನು ಬಂದು ಏನ್ ಮಾಡ್ಬೇಕೀಗ, ನರಕಾಸುರ ಸಂಹಾರ ಮಾಡಿ ವಾಪಸ್ ಕೊಡಿಸ್ಬೇಕಂದೆಲ್ಲ ಅದಕ್ಕೆ ಹೇಳ್ಕೊಂಡು ಒಂದಾಯ್ತು, ಎರಡಾಯ್ತು. ಮುಂದೆ ಮುಂದೆ ಹೇಳ್ತಾರಲ್ಲ, ಹಿಂದೆ ದಿಕ್ಪಾಲಕ ಇದು ಯಾಕೆ ಪ್ರಧಾನ ಹೇಳಿದ ಮೇಲೆ ಉಳಿದವರೆಲ್ಲ ಸೋತ ಲೆಕ್ಕ. ಪ್ರಧಾನ ಬಲ್ಲ ನಿವಾರಣ ನ್ಯಾಯ ಅಂತ ಕರೀತಾರೆ. ಅದು ಮುಖ್ಯ ಗೆದ್ದು ಬಿಟ್ರೆ ಉಳಿದವರೆಲ್ಲ ಗೆದ್ದ. ಇಂದ್ರದೇವರು ಪ್ರಧಾನ, ದಿಕ್ಪಾಲಕರು ಪ್ರಧಾನರು. ಅವರನ್ನೇ ಸೋಲಿಸಿದ ಮೇಲೆ ವರುಣಾದಿಗಳೆಲ್ಲ ಕಡಿಮೆ ಅವರು. ಅವ್ರು ಸೋಲಿಸಿದ್ದ ಅವನು ಕೈ ಮುತ್ತಿಸಿದ್ದ ಅಂತ ಹೇಳೋದಕ್ಕೆ ಹೇಳಲಿಲ್ಲ. ಮುಂದೆ ಅದು ಹೇಳ್ತಾರೆ, ಆ ವಿಷಯ ಹೇಳ್ಬೇಕಾದ್ರೆ ಹೇಳ್ತಾರೆ. ಆಗ ಇನ್ನೊಂದು ಪ್ರಸಂಗ ಬಂತು. ಮುನಿಗಳೆಲ್ಲ ಬಂದ ಕೃಷ್ಣನ ಹತ್ರ. ತಥೈವ ಅಗುಹು ಮುನಯಃ, ಬದರಿಯಿಂದ ಬಂದ್ರವರೆಲ್ಲ, ಬದರಿಯಿಂದ ಮುನಿಗಳೆಲ್ಲ ಬಂದು ಸರ್ವೇವ ಆಶು ಕೃಷ್ಣಂ ಯಯಾಚರ್ಯ ತುನ್ನಃ, ಅವನಿಂದ ಪೀಡಿತರು, ಬಹಳಷ್ಟು ಭಾಳ ಹಿಂಸೆ ತಪಸ್ಸಿ ಹಿಂಸೆ ಮಾಡ್ತಾ ಇದ್ದ ಅಂತ ಋಷಿಗಳೆಲ್ಲನೂ ಬಂದು. ಮೂರಾಯ್ತು ಈಗ. ಸತ್ಯಭಾಮ ಪ್ರಸಂಗ ಒಂದು, ಇಂದ್ರದೇವರು ಬಂದಿದ್ದೊಂದು, ಮುನಿಗಳೆಲ್ಲ ಬಂದು ಕೇಳ್ಕೊಂಡಿದ್ದು. ಯಯಾಚಿರೇ ಭೌಮವಧಾಯ ತತ್ವಾ ಸ್ತುತ್ವಾ ಸ್ತೋತ್ರೈರ್ವೈದಿಕೈ ತಾಂತ್ರಿಕೈಶ್ಚ ಇಂದ್ರೇಣ ದೇವೈ ಸಹಿತೇನ ಯಾಚಿತೋ ವಿಪ್ರೈಶ್ಚ ಸಸ್ಮಾರ ವಿಹಂಗರಾಜಂ ಆಗಮ್ಯ ತತ್ವಾ ಪುರತಸ್ಥಿತಂ ತಂ ಆರುಹ್ಯ ಸತ್ಯಾ ಸಹಿತೋ ಯಯೌ ಹರಿಃ ಯಯಾಚರೇ ಭೌಮವಧಾಯ ನತ್ವಾ. ಅವರೆಲ್ಲ ಬಂದು ಭೌಮವಧಾಯ, ನರಕಾಸುರನ ವಧ ಮಾಡಬೇಕು ಅಂತ ಕೇಳ್ಕೊಂಡು. ಸ್ತುತ್ವಾ ಸ್ತೋತ್ರೈಹಿ ವೈದಿಕೈಹಿ ತಾಂತ್ರಿಕೈಶ್ಚ, ಸ್ತೋತ್ರವನ್ನು ತಾವೇ ಮಾಡಲಿಲ್ಲ. ವೈದಿಕ ಸ್ತೋತ್ರಗಳು, ತಾಂತ್ರಿಕ ಸ್ತೋತ್ರಗಳು ಅಂದ್ರೆ ವೇದೋಕ್ತವಾದ ತಂತ್ರಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸ್ತೋತ್ರ ಮಾಡಿದರು ಅಂತ ಅರ್ಥ. ಅಫಿಷಿಯಲ್ ಅದು. ಯಾವ ಸ್ತೋತ್ರ ಹೇಳ್ಬೇಕಾದ್ರೆ ಯಾವುದೋ ಮಾಡಿಕೊಂಡು ತಾವು ಮಾಡ್ಕೊಂಡು ಹೇಳಿದ್ರೆ ಉಪಯೋಗ ಇಲ್ಲ. ಅದು ಪ್ರತಿಭೆ ಆಗುತ್ತೆ ಹೊರತು ಏನಾಗ್ಲಿಲ್ಲ. ದೇವ್ರ ಪ್ರೀತನಾಗಬೇಕಾದ್ರೆ ಏನಾಗಬೇಕದು, ಮೊದಲನೇದಾಗಿ ವೇದಾಧಿಕಾರ ಇದ್ದರೆ ವೇದ ಮಂತ್ರಗಳೇ ಆಗಬೇಕು. ವೇದಾಧಿಕಾರ ಇದ್ದರೆ, ವೇದಾಧಿಕಾರ ಇಲ್ಲದೆ ಇದ್ದವ್ರು ಏನ್ ಮಾಡಬೇಕು, ಪುರಾಣೋಕ್ತ ಮಂತ್ರ ಹೇಳ್ಬೇಕು. ಆದ್ರೆ ವೇದಾಧಿಕಾರ ಇರೋರು ಕೂಡ ಪುರಾಣೋಕ್ತ ಮಂತ್ರನೂ ಹೇಳ್ಬೇಕು, ಎರಡೂ ಹೇಳ್ಬೇಕು. ಅವ್ರು ಇವರು ಮಾತ್ರ ವೇದ ಹೇಳಿದ ಮಾತ್ರ ಹೇಳ್ಬೇಕು. ಇವರೆಲ್ಲ ಮುನಿಗಳು ವೇದಾಧಿಕಾರ ಇರೋರಾದ್ರಿಂದ ವೈದಿಕೈಹಿ ತಾಂತ್ರಿಕೈಶ್ಚ. ದೇವಪೂಜೆ ಹಾಗೇನೆ, ವೇದ ತಂತ್ರೋಕ್ತ ಮಾರ್ಗತಃ ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜಯೇದ್ ವಿಷ್ಣುಂ ವೇದ ತಂತ್ರೋಕ್ತ ಮಾರ್ಗತಃ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ನಿರ್ಪೂಜೆ ಹೇಗೆ ಮಾಡಬೇಕು ಅಂದ್ರೆ ವೇದ ತಂತ್ರೋಕ್ತ ಮಾರ್ಗತ, ವೇದ ಮಂತ್ರಗಳು, ಪುರುಷ ಸೂಕ್ತಾದಿಗಳು ಹೇಳಬೇಕು, ವೇದ ಮಂತ್ರಗಳು, ಜಿತಂತೆ ಸ್ತೋತ್ರ ಇತ್ಯಾದಿ ಹೇಳಬೇಕು, ಅದು ತಾಂತ್ರಿಕ. ಸೊ ಎರಡನ್ನೂ ಉಪಯೋಗಿಸಿ ದೇವ್ರ ಪೂಜೆ ಕಾಲಕ್ಕೆ ಎಲ್ಲನ್ನೂ ಹೇಳಬೇಕು ಅಂತ ಹೇಳ್ತಾರೆ. ಏನೇನ ಇನ್ನ ಮೇಡಿಯೇನೆ ಸರಿಯಾಗಿ ಬಾಯಿಲ್ಲ ಅಷ್ಟೇ. ತಂತ್ರಸಾರ ಯಾವ್ದಾದ್ರು ಗೊತ್ತಿರಲ್ಲ, ತಂತ್ರಸಾರ ಕಾರಣ ತಂತ್ರಸಾರ ಅಷ್ಟೇ ಎರಡು ಹೇಳಿರೋದ್ರಿಂದ ಆ ರೀತಿ ಮಾಡಬೇಕು ಅಂತ ಅರ್ಥ. ವೈದಿಕೈಹಿ ತಾಂತ್ರಿಕೈರಪಿ ತದೈವ ಅಗುಹು ಮುನಯಸ್ತೇನ ತುನ್ನಾಹ ಬದರ್ಯಾಸ್ತೆ ಸರ್ವ ಏವಾಶು ಕೃಷ್ಣಂ ಯಯಾಚರೇ ಭೌಮವಧಾಯ ನತ್ವಾ ಸ್ತುತ್ವಾ ಸ್ತೋತ್ರೈಃ ವೈದಿಕೈಃ ತಾಂತ್ರಿಕೈಶ್ಚ ಇಂದ್ರೇಣ ದೇವೈಃ ಸಹಿತೇನ ಯಾಚಿತೋ ವಿಪ್ರೈಶ್ಚ ಸಸ್ಮಾರ ವಿಹಂಗರಾಜಂ. ಕೃಷ್ಣ ಏನ್ ಮಾಡಿದ, ಆಯ್ತು ಅಂತ ಹೇಳಿದ. ಮೂರು ಕೆಲಸ ಒಟ್ಟಿಗೆ ಮಾಡ್ಬೇಕೀಗ. ಇಂದ್ರೇಣ ದೇವೈ ಸಹಿತೇನ ಯಾಚಿತೋ ವಿಪ್ರೈಶ್ಚ, ಇಂದ್ರದೇವರು, ದೇವತೆಗಳು, ಈ ವಿಪ್ರರು, ಮುನಿಗಳು, ಅವರಿಂದ ಈ ರೀತಿ ಪ್ರಾರ್ಥಿಸಲ್ಪಟ್ಟ ಕೃಷ್ಣ ವಿಹಂಗರಾಜಂ ಸಸ್ಮಾರ, ಗರುಡ ಅಂತ ಕರೆದ. ತಕ್ಷಣ ಗರುಡ ಬಂದ. ಆಗಮ್ಯ ನತ್ವಾ ಪುರತ, ಇವರು ಕಾರ್ ಬರುತ್ತಲ್ಲ, ರಿಮೋಟ್ ಎದ್ದ ತಕ್ಷಣ ಬಂದಿತ್ತು ಹೋಗ್ಬೇಕು. ರಿಮೋಟ್ ಹೊತ್ತಿದ್ರೆ ಕಾರ್ ಬರೋ ಹಾಗೆ ಗತ್ತದೆಲ್ಲ ಮಾಡಿದ್ದಾರೆ. ಈಗ ಬರ್ಬೇಕು, ನಿಲ್ಬೇಕು, ಬಾಲ್ ತೆಗಿಬೇಕು, ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಕೃಷ್ಣ ಅನ್ಕೊಂಡ ತಕ್ಷಣ ಬಂತು. ಇವೆಲ್ಲ ನಂಬ್ಲಕ್ ಬರ್ತಿದ್ದಿಲ್ಲ. ಇದು ಓದಿ ಇವೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ವಿಜ್ಞಾನ ತಂತ್ರದಿಂದ ಎಷ್ಟು ಮಾಡೋದು ಯಂತ್ರದಿಂದ ಅಂತ ಗೊತ್ತಾದ ಮೇಲೆ ದೇವ್ರು ಮಾಡಿದ್ದು ಸ್ಪಷ್ಟ. ಸಸ್ಮಾರ ವಿಹಂಗರಾಜ, ವಿಹಂಗಾರ ಪಕ್ಷಿಗಳು, ವಿಹಂಗರಾಜ ಪಕ್ಷಿರಾಜ ಗರುಡ. ಆಗಮ್ಯ ನತ್ವಾ ಪುರತ ಸ್ಥಿತಂ, ಬಂದು ನಿಂತ್ಕೊಂಡ ಮುಂದೆ. ಪುರತ ಸ್ಥಿತಂ, ಅದಕ್ಕೆ ದೇವ್ರ ಪೂಜೆ ಮಾಡಬೇಕಾಗುತ್ತೆ. ಎಲ್ಲಿ ಮಾಡಬೇಕು, ಗರುಡನ ಪೂಜೆ ಎಲ್ಲಿ ಮಾಡಬೇಕು, ಮುಂಭಾಗದಲ್ಲಿ ಮಾಡಬೇಕು. ಮತ್ತೆ ಮುಂಭಾಗ ಗರುಡ ಸುಪರ್ಣಿ ಇಬ್ಬರು ಮುಂಭಾಗದಲ್ಲಿ ಮಾಡಬೇಕು ಅಂತ. ಗರುಡನ್ ಚಾಗ್ರೆ ಪ್ರಪೂಜೆಯೇ ಪದ್ಯಮಾಲದಲ್ಲಿ ಜೈತಿರ್ತಾರೆ, ಟೀಕಾರ ಹೇಳ್ತಾರೆ, ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ. ಅದಕ್ಕೆ ವೇದ ತಂತ್ರೋಕ್ತ ಮಾರ್ಗತಃ ಅಂತ ಹೇಳಿದ್ರು. ಅಂದ್ರೆ ಪೂಜೆ ಮಾಡಬೇಕು, ಎಲ್ಲೆಲ್ಲಿ ಪೂಜೆ ಮಾಡಬೇಕು ಆ ಜಾಗ ಹೇಳ್ತಾರೆ ಅವ್ರಿಗೆಲ್ಲ ಕೊಟ್ಟು. ಪ್ರತಿ ದೇವ್ರ ಪೂಜೆ ಕಾಲ ಯಾವ್ಯಾವ ಜಾಗದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ತಂತ್ರಶಾಸ್ತ್ರ ಗೊತ್ತಿರುತ್ತೆ. ಅಲ್ಲ, ಇಲ್ಲಿ ಮುಂದ್ಗಡೆ ಮಾಡಿದ್ರೆ ಗರುಡವಾನ ಗುಣ ಬಾರಕ ಮುಂದೆ ಗರುಡನ ಮೇಲೆ ಕೂತಿರ್ತಾರೆ. ದೇವ್ರ ಮುಂದೆ ಆಗ್ಲಿಲ್ಲ, ನನಗ ಮುಂದೆ ಕೂತಿರೋದು. ವೀಶಂ ವಾಮೇ ಪ್ರಪೂಜೆ, ಗರುಡ
ಮುಂದೆ ಮೂರ್ತಿ ಹೇಳ್ತಾ ಇಲ್ಲ ಅನಂತ, ಆಮೇಲೆ ವಾರುಣಿ, ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು, ಭಾರತಿ, ರುದ್ರದೇವರು, ಗಿರಿಜಾದೇವಿ, ಮುಂದೆ ಸುಪರ್ಣ ನಿತ್ಯ ದೇವ ಪೂಜೆ ಕಾಲಕ್ಕೆ, ಆವರಣ ಪೂಜೆ ಕಾಲಕ್ಕೆ ಹೇಳ್ಬೇಕಂತಲ್ಲ. ಹಾ, ಯಯಾಚಿರೇ ಭವ, ಆಮೇಲೆ ದಿಕ್ಪಾಲಕರು, ಕೊನೆಗೆ ದಿಕ್ಪಾಲಕ ಅಷ್ಟಾದ್ರೆ ಆವರಣ, 7 ಆವರಣ, ಸಪ್ತಾವರಣದ್ರೆ ಪೂಜೆ ಮಾಡ್ಬೇಕು. ಯಯಾಚಿರೇ ಭವ, ಅದಕ್ಕೆ ಶ್ರೀರಂಗದ ದೇವಸ್ಥಾನ ಹೇಗೆ ಮಾಡಿದ್ದಾರೆ, 7 ಪ್ರಕಾರ ಇದೆ, ಸಪ್ತ ಆವರಣಗಳಿದೆ ಪ್ರದಕ್ಷಿಣೆ ಹಾಕೋದು. ಯಯಾಚಿರೇ ಭೌಮವಧಾಯ ನತ್ವಾ ಸ್ತುತ್ವಾ ಸ್ತೋತ್ರೈರ್ವೈದಿಕೈಸ್ತಾಂತ್ರಿಕೈಶ್ಚ ಇಂದ್ರೇಣ ಆಗಮ್ಯ ನತ್ವಾ ಪುರತಃ ಸ್ಥಿತಂ ತಂ ಆರುಹ್ಯ ಸತ್ಯಾ ಸಹಿತೋ ಯಯೌ ಹರಿಃ ನಿತ್ಯೈವ ಯಾ ಪ್ರಕೃತಿಃ ಸ್ವೇಚ್ಛಯೈವ ಜಗತ್ಶಿಕ್ಷಾರ್ಥಂ ದ್ವಾದಶೀಂ ಭೀಮಸಂಜ್ಞಾಂ ಉಪೋಷ್ಯ ಬಭ್ರೇ ಕೋಟಿಧಾರಾ ಜಲಸ್ಯ ವಿಷ್ಣೋಃ ಪ್ರೀತ್ಯರ್ಥಂ ಸೈವ ಹಿ ಸತ್ಯಭಾಮ. ಏನ್ ಮಾಡಿದ್ದಾರೆ, ಸತ್ಯಭಾಮರು ವ್ರತ ಮಾಡ್ತಾರೆ. ಒಂದು ಭೀಮದ್ವಾದಶಿ ವ್ರತ ಅಂತ ಬರುತ್ತೆ. ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಏನಂತ ಕರೀತಾರೆ, ಮಧ್ಯನವಮಿ ಅದು ಬರ್ತಕ್ಕಂಥ ದ್ವಾದಶಿನೇ. ವಿಶ್ವಾಷ್ಮಿ, ಮಧ್ಯನವಮಿ, ಮುಂದೆ ಬರೋ ದ್ವಾದಶಿಗೆ ಏನಂತಾರೆ, ಅದಕ್ಕೆ ಭೀಮದ್ವಾದಶಿ ಅಂತ ಹೇಳ್ತಾರೆ. ಭೀಮದ್ವಾದಶಿ ವ್ರತವನ್ನು ಮಾಡ್ತಾರೆ. ಭೀಮದ್ವಾದಶಿ ವ್ರತವನ್ನು ಸತ್ಯಭಾಮಾದೇವಿ ಮಾಡಿದ್ರು. ಅವ್ರು ಮಾಡ್ಬೇಕಾಗಿದೆಯಾ, ನಿತ್ಯೈವ ಯಾ ಪ್ರಕೃತಿ, ನಿತ್ಯ ಪ್ರಕೃತಿ, ನಿತ್ಯ ಮುಕ್ತ ವಿಗ್ರಹಗಳ ಹೆಸರೇ ಅವರಿಗಿಲ್ಲ, ಆ ಸಾಮರ್ಥ್ಯ ಇದೆ. ಸ್ವೇಚ್ಛೆಯೈವ ಜಗತ್ ಶಿಕ್ಷಾರ್ಥ, ಲೋಕ ಶಿಕ್ಷಕ್ಕೋಸ್ಕರವಾಗಿ ಮಾಡ್ತಾ ಇದ್ದೆ. ದ್ವಾದಶೀಂ ಭೀಮಸಂಜ್ಞಾ, ಭೀಮದ್ವಾದಶಿ ವ್ರತವನ್ನು ಮಾಡಿ ಉಪೋಷ್ಯ, ಹಿಂದಿನ ದಿವಸ ಉಪವಾಸ, ಮರು ದಿವಸ ಇದು ಉಪವಾಸ ಕಾಮನ್ನು, ಭೀಮದ್ವಾದಶಿ ವಿಶೇಷ. ಬಭ್ರೇ ಕೋಟಿ ಧಾರಾ ಜಲಸ್ಯ, ಹೇಗೆ ಷಷ್ಠಿ ಕಾಲಕ್ಕೆಲ್ಲ ಅಭಿಷೇಕ ಮಾಡ್ತಾರಲ್ಲ ಹಾಗೆ ಕೋಟಿ ಧಾರಾ ಜಲಸ್ಯ, ಅದು ವ್ರತ ಯಜ್ಞ ಇದ್ದಾಗೆ, ಅದರಿಂದ ಅಭಿಷೇಕ ಆಗಬೇಕು. ವಿಷ್ಣು ಪ್ರೀತ್ಯರ್ಥಂ ಸೈವಗಿ ಸತ್ಯಭಾಮ, ಜಗತ್ ಶಿಕ್ಷಾರ್ಥಂ ವಿಷ್ಣು ಪ್ರೀತ್ಯರ್ಥಂ, 2 ಕೆಲಸ. ಏನೇ ಕೆಲಸ ಮಾಡೋ 2 ಉದ್ದೇಶ ನಮಗಿರಬೇಕು. ಒಂದು ವಿಷ್ಣು ಪ್ರೀತಿ ಆಗಲಿ, ಇನ್ನೊಂದು ಅವ್ರು ಎದೆಗಿದ್ದ ಅವ್ರ ಉಪಯೋಗ. ಯಾರೋ ಒಂದು ದುಡ್ಡು ಕೇಳಿದ ಕೊಟ್ಟ, ಇವನಿಗೆ ಖುಷಿ ಆಯ್ತು, ದೇವ್ರ ಪ್ರೀತನಲ್ಲ, 2 ತಗೋಬೇಕಾಗ. ಇವ್ರ ಪ್ರೀತಿ, ದೇವ್ರ ಪ್ರೀತಿ, 2 ಕಾನ್ಸೆಪ್ಟ್ ಇರಬೇಕು. ಮತ್ತು ಇದು ಸಮಾಜ ಈ ಕಡೆ ಇದೆ, ಆ ಕಡೆ ದೇವರಿದ್ದಾರೆ, 2 ಬಿಡಾಗಿಲ್ಲ ನಾವು. ಗೊತ್ತಾಯ್ತು, ತುಂಬಾ ಜನ ತಪ್ಪು ಮಾಡ್ಬಿಟ್ಟು ದೇವರನ್ನು ಬಿಟ್ಬಿಟ್ಟು ದೇವ್ರನ್ನ ಮಾತ್ರ ನೆನೋದು, ಬೇರೆಯವ್ರನ್ನೆಲ್ಲ ಮೆರಲಿಕ್ಕಿರೋ ಸ್ಥಾನ ಒಂದೇ ಒಂದು ಅಕೇಶನ್. ಯಾವಾಗದು ದೇವ್ರನ್ನ ಮಾತ್ರ ಸ್ಮರಣೆ ಮಾಡ್ತೇವೆ, ಯಾವ್ದು ನಾವು ಕೇರ್ ಮಾಡೋದಿಲ್ಲ ಅಂತ ಯಾವಾಗ ಹೇಳಬೇಕು, ಅಸಂಪ್ರಜ್ಞಾತ ಸಮಾಜದಲ್ಲಿದ್ದಾಗ ಮಾತ್ರ. ಎಲ್ಲಾ ಹೊತ್ತಲ್ಲೂ ಏನಿರ್ಬೇಕು, ಅವನು ಯಾವಾಗಲೂ ಜನ ಇದ್ದೇ ಇರ್ತಾರೆ, ಯಾರು ಅದು ಅಲ್ಲಿ ದೇವ್ರಿದ್ದೇ ಇರ್ತಾರೆ. ಆದ್ರಿಂದ ಅವ್ರು ಡಿಸ್ಟರ್ಬ್ ಮಾಡೋದು ತಪ್ಪೇ. ಡಿಸ್ಟರ್ಬ್ ಮಾಡಬಾರದು, ಅಪೇಕ್ಷೆ ಆದ್ರೂ ಕೊಡಬೇಕು, ಆಪತ್ತಿದ್ರೆ ಪರಿಹಾರ ಮಾಡಬೇಕು, ನಮ್ಮ ಡ್ಯೂಟಿ ಅದು. ಆಪ್ಷನಲ್ ಅಲ್ಲ, ಅದೇನದು ಕಂಪಲ್ಸರಿ. ಏನ್ ತಿಳ್ಕೊಂಡಿದ್ದಾನವಾಗುತ್ತೋ ಆಪ್ಷನ್ ಇದ್ದವ್ರು ಮಾಡ್ಬೇಕಲ್ಲ, ಇದ್ದಿದ್ರಲ್ಲೇ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಯಾರೋ ಬಂದ್ರು ಇಷ್ಟೇ ಇಷ್ಟಿದೆ, ಒಂದೇ ಹಣ್ಣಿದೆ, 4 ಜನ ಬಂದ್ರಿ, ಈಗ ಏನ್ ಮಾಡ್ಬೇಕು ಅವನು, ಒಂದೇ ಇದೆ 4 ಜನಕ್ಕೆ ಆಗೋಸ್ಬೇಕಲ್ಲ, ನಾನೊಬ್ನೇ ತಿಂತೀರಿ ಅಂತ ತಿನ್ನಬಾರ್ದು. ಏನ್ ಮಾಡ್ಬೇಕು, ಅದನ್ನ ಅಷ್ಟು ಜನ ಕೊಡ್ಬೇಕು. ತಾನು ತಗೊಳ್ಳೋದ್ರೆ ತಗೊಳ್ರಿ, ಬಟ್ ಅಷ್ಟು ಜನ ಕೊಟ್ಟು ತಾನು ತಗೊಳ್ದ್ರೆ ತಪ್ಪೇನಲ್ಲ, ಬಟ್ ಕೊಡದೆ ಮಾತ್ರ ತಪ್ಪು. ಮತ್ತೆ ಏಕಸ್ವಾದ ನಭುಂಜೀತ ಮನುಸ್ಮೃತಿ ಹೇಳುತ್ತೆ, ಯಾವುದೇ ಪದಾರ್ಥ ಒಬ್ಬನೇ ತಿನ್ನಬಾರದು ಅಂತ ಹೇಳಿ. ಒಬ್ಬನೇ ತಿನ್ಬಾರ್ದು, ಇನ್ನೊಬ್ರಿಗೆ ಕೊಡ್ತಾರೆ ಕರೆದ. 2 ಡೇಂಜರ್ ಇದ್ರೆ ಗೊತ್ತಾಗಲಿ ಅಂತ ಹೇಳಿ ಅವ್ನು ಸಾಯ್ಲಿ, ನಾವು ಹುಡ್ಕೋತೀವಿ ಅಂತ ಆಗಲ್ಲ. ಆಕ್ಚುಲಿ ಏನ್ ಮಾಡೋದು, ಇನ್ನೊಬ್ರಿಗೆ ಕೊಡದೆ ತಿಂದ್ರೆ ಅದು ಮಹಾಪಾಪ. ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಕಳ್ಳ ಇದ್ದಾಗ ಸ್ನೇನ ಏವಸ. ನಾವು ಬರೀ ಇದು ನಮಗೆ ಗೊತ್ತು, ದೇವ್ರ ನೈವೇದ್ಯ ಮಾಡಬೇಕು, ವೈಷ್ಣವ ಮಾಡೋದು ಅದು ಗೊತ್ತಿದ್ರೆ ಪುಣ್ಯ, ಜೊತೆಗೆ ಇದು ಕೂಡ ಕರ್ತವ್ಯ. ಅಲ್ಲಿ ನೈವೇದ್ಯ ಆದಾಗ ಆಗತ್ತೆ, ಇನ್ನೊಬ್ರಿಗೆ ಕೊಟ್ಟು ಅಲ್ಲಿ ನೈವೇದ್ಯ ಇದ್ದಾಗ, ಜಂಗಮ ಪ್ರತಿಮೆಯಲ್ಲಿ ಪೂಜೆ ಆದಾಗ ಆಗತ್ತೆ. ನಮಗೆಲ್ಲ ಪ್ರಾಕ್ಟಿಕಲಿ ಬಂದಿಲ್ಲ, ಅದು ಏನಾಯ್ತು ಗೊತ್ತು, ಬಂದ್ಬಿಟ್ರೆ ಏನಾಗತ್ತದ, ಅದು ಸಾಧನೆ. ಸುಮ್ಮನೆ ಪೂಜಾ ಕಾಲಕ್ಕೆ ದೇವ್ರ ಪೂಜೆ ಮಾಡಿದ್ರೆ ದೇವ್ರ ಪೂಜೆ, ಎಲ್ಲ ಕಡೆ ದೇವ್ರ ಪೂಜೆ, ಪ್ರತಿ ಸಮಯದಲ್ಲಿ ಏನಾಗ್ತಿರ್ಬೇಕು, ಅದಕ್ಕೆ ವಿಷ್ಣು ಪ್ರೀತ್ಯರ್ಥ ಬಂದ್ರೆ ದೇವ್ರ ಪೂಜೆ ಆಯ್ತಲ್ಲ. ಹ ಹೌದು, ತತ್ವ ವಿಷ್ಣು ಪರಾಯಚ, ಅದು ಸೇವೆ, ದೇವರ ಪ್ರೀತಿ ಆಗತ್ತೆ. ಇವ್ರಿಗೆ ತೀರ್ಥ ಕೊಟ್ಟು ಪುಣ್ಯ ಬಂತು ಇವರಿಗೆ. ಅದೆಲ್ಲ ದೊಡ್ಡವರಿದ್ರೆ ಮೊದಲು ಕೊಡ್ಬೇಕು ಅವ್ರಿಗೆ, ಇಲ್ದ ಹೋದ್ರೆ ಚಿಕ್ಕವರಿಗೆ ಆಮೇಲೆ ಕೊಡ್ಬೇಕು, ಅದು ನಿಯಮ ಇದೆ. ಮತ್ತೆ ದೊಡ್ಡವ್ರಿಗೆ ಮೊದಲು, ಕೆಲವರು ಇರ್ತಾರೆ, ಎಷ್ಟೋ ಹೇಳ್ತಿರ್ತಾರೆ, ದೊಡ್ಡ ಪೂಜಾರಿ ಇರ್ತಾರೆ, ಅರ್ಚಕಾಗಿ ಅಲ್ಲಿ ತಾವು ತಗೊಂಡ್ಬಿಡ್ತಾರೆ, ಎಷ್ಟೋ ಸಾಕು ತಗೋಬಾರ ಸಾಕು. ದೊಡ್ಡವರು ಯಾರು ದೊಡ್ಡವ್ರು ಇಲ್ದವ್ರೆ, ಇರೋದೇ ದೊಡ್ಡವ್ರು ಇದ್ದಾರೆ, ಅನುಸಂಧಾನ ಮಾಡ್ಕೊಡ್ಬೇಕೆ ಹೊರತು ತಾ ಇದು ಮಾಡಬಾರ್ದು, ತಪ್ಪದು ತುಂಬಾ. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಏನಾದ್ರು ತಿನ್ಬೇಕಾದ್ರೆ ಮಕ್ಕಳಿಗೆ ಕೊಟ್ಬಿಟ್ಟು ಆಮೇಲೆ ಅವ್ರು ತಂದ್ರು. ಹೌದು, ಯಾವಾಗಲೂ ಕೊಡದೆ ತಿನ್ನಬಾರ್ದು. ಇನ್ನೊಬ್ಬರಿಗೆ ಕೊಡೋದು ಕೊಟ್ಟರೆ ಪಂಚಮಹಾಯಜ್ಞ ಅದೊಂದು ಯಜ್ಞದ ಒಂದು ಭಾಗ. ಶೇಷ ತಗೋಬೇಕು ಯಾವಾಗ, ಶೇಷ ತಗೋದು ಏನ್ ತಂದ್ರು ಕೂಡ ಏನಪ್ಪ ಮನೆಗದು ಶೇಷ ಆಗ್ಬೇಕು. ಶೇಷ ಆಗೋದು ನೈವೇದ್ಯ ಮಾಡಿದ್ರೆ ಇನ್ನೊಬ್ಬರಿಗೆ ಕೊಟ್ಟಾಗ. ಇಲ್ಲಿ ಅಲ್ಲಿ ಮಾಡೋದೆಲ್ಲ ಸ್ಥಾವರದಲ್ಲಿ ಪೂಜೆ, ಸ್ಥಿರ ಪ್ರತಿಭೆಗಳು, ಅಚಲ ಇದು ಚಲ ಪ್ರತಿಭೆಗಳು, ಅನುಸಂಧಾನ ಇದು ಕೊಡಬೇಕು, ಅವು ಭಾರಿ ಪುಣ್ಯ ಬರುತ್ತೆ.
ಮತ್ತೆ ಯಾರು ತುಂಬಾ ಹಸಿವಿಂದ ಕೆಡ್ತಾರೆ, ಸನ್ನಿಧಾನ ಬಂದಿದೆ, ವಿಶೇಷ ಸನ್ನಿಧಾನ ಇದೆ, ಅಲ್ಲಿ ಕೊಟ್ಬಿಟ್ರೆ ಏನಾಯ್ತು ಭಾರಿ ಪುಣ್ಯ ಬರುತ್ತೆ. ಹಸಿವಿದೆ ಅವರಿಗೆ, ತನಗೆ ಹಸಿವೆ ಇಲ್ಲ, ಅಥವಾ ತನಗಿದೆ, ಈಗ ತನಗೆ ಹಸಿವೆ ಇದ್ದೇ ಕೊಟ್ಟ, ತಾನು ತಗೊಂಡ ಬೇರೆ, ತನ್ನ ತ್ಯಾಗ ಮಾಡಿದ, ತಂದು ಬಿಟ್ಬಿಟ್ಟು ಸೇರ್ಕೊ, ಅವ್ರಿಗೆ ಸ್ವಲ್ಪ ಕೊಟ್ರೆ ಸಾಕಾಗಲ್ಲ ಪಾಪ, ಪೂರ್ತಿ ಅವರಿಗೆ ಹಾಕಿ ಹಿಂದಾಗೆಲ್ಲ ಇರ್ತಿತ್ತು ಪಾಪ, ಊಟಕ್ಕೆ ಕೂತಿರ್ತಿದ್ರು, ಕೊನೆಗೆ ಮನೆಯವ್ರು ಕೊಡೋದು ತಾಯಿ ಅಂತವ್ರೆ ಮನೆಗೆ ಕೊಡ್ತಾರೆ. ಯಾರೋ ಬಂದ್ಬಿಟ್ರೆ ಮತ್ತೆ ಮುಟ್ತಿದ್ದಿಲ್ಲ, ಯಾರೋ ಪಾಪ ಅವ್ರು ಹಾಗೆ ಬಂದ್ರೆ ಏನು ಗೊತ್ತಿಲ್ಲ, ಅಲ್ಲೇ ಎದ್ದು ಬಿಡೋರು ಹಾಗೆ, ಮತ್ತೆ ಅವ್ರಿಗೆ ಕಡಿಮೆ ಆಗಬಾರ್ದು, ಮತ್ತೆ ಮಡಿಗೆ ಮಾಡಿ ಲೇಟ್ ಆಗುತ್ತೆ ಅವರಿಗೆ, ಆ ತರ ಎಚ್ಚರ ಇರ್ತಿತ್ತು. ಈಗ ತಿಂದ ಆದ್ಮೇಲೆ ಬಾಲ್ ತೆಗೆದೇ ಇಲ್ಲ, ತಿಂದೆಲ್ಲ ಆದ್ಮೇಲೆ ತೆಗೆಯೋದು. ಅದು ಒಂಥರ ವಿಚಿತ್ರ ಇದು ಬಂದು. ಈಗಂತೂ ಒಂದು ITBT ಬಂದು ಚಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟು, ದುಡ್ಡಿನ ಕಾನ್ಸೆಪ್ಟ್ ಜಾಸ್ತಿ ಆಯ್ತು. ITBT ಅವರು ತಪ್ಪು ಅಷ್ಟೇ ಅಲ್ಲ, ಆ ಕಾನ್ಸೆಪ್ಟ್ ಎಲ್ರಿಗೂ ಶುರುವಾಯ್ತು. ಅಷ್ಟು ದುಡ್ಡು ಯೋಚನೆ ಯಾರು ಮಾಡ್ತಿದ್ದಿಲ್ಲ ಮೊದಲು. ಈ ಸ್ಕ್ವೈರ್ ಫೀಟ್ ಲೆಕ್ಕ ಎಲ್ಲ ಮೊದಲು ಇರಲಿಲ್ಲ, ಇವೆಲ್ಲ ಬಂದಿದ್ದು ಆಮೇಲೆ ಶುರುವಾಯಿತು ಸ್ಕ್ವೈರ್ ಫೀಟ್ ಲೆಕ್ಕ ಎಲ್ಲ. ಈ ಸ್ಕ್ವೈರ್ ಇಂಚ್ ಬರುತ್ತೆ ಸ್ವಲ್ಪ ಆದ್ಮೇಲೆ ಸ್ಕ್ವೈರ್ ಇಂಚ್ ಲೆಕ್ಕ. ಇವ ಹಣ್ಣುಗಳೆಲ್ಲ 100 ಗಟ್ಟಲೆ ಕೊಡ್ತಿದ್ದಾಗ ಒಂದೆರಡು ತಗೊಳ್ದು ಯಾರು ತಗೋತಿಲ್ಲ, 100 ಗಟ್ಟಲೆ, ಆಮೇಲೆ ಡಜನ್ ಗಟ್ಟಲೆ ಶುರುವಾಯಿತು. ಈಗ ಅದು KG ಗಟ್ಟಲೆ ಬಂತು. ಅವು ಒಂದು ತಗೊಳ್ಳಿ ಅರ್ಧ ಮಾಡಿ ಕೊಡ್ಬೇಕಾಗತ್ತೆ, ಆ ಸ್ಥಿತಿ ಬರುತ್ತೆ. ಅಂದ್ರೆ ಬರ್ತಾ ಬರ್ತಾ ಪ್ರತಿ ಕ್ಷಣ ಏನಾಗಬೇಕಾದ್ರೂ ಎನ್ಕ್ಯಾಶ್ ಆಗುತ್ತೆ, ಬಹಳ ತಪ್ಪು. ಪುಣ್ಯವನ್ನು ಮಾಡಿ ಪ್ರತಿ ಕ್ಷಣ ಯಾವ್ದಕ್ಕೆ ಉಪಯೋಗಿಸುತ್ತೆ, ಹಿಂದಿನ ಕಾಲಕ್ಕೆ ಪುಣ್ಯಕ್ಕೆ ಕನ್ವರ್ಟ್ ಆಗ್ಬೇಕು, ಈ ದುಡ್ಡಿಗೆ ಕನ್ವರ್ಟ್ ಮಾಡ್ತಾರೆ. ಪುಣ್ಯ ಶಾಶ್ವತ, ಇದು ನಶ್ವರ. ಇದು ಯಾವ ಪುಣ್ಯ ತಗೊಂಡು ನಾವೇನು ಮಾಡೋದಿಲ್ಲ, ಪುಣ್ಯ ತಗೊಂಡು ನೀವೇ ಇಟ್ಕೊಟ್ಟಿದ್ರೆ ದುಡ್ಡು ಕೊಟ್ಟರೆ ಸಾಕು ಅಂತ, ಆ ತರ ಒಂದು ಡೆವಲಪ್ ಆಗ್ಬಿಟ್ಟಿದೆ. ಹಾಗಿರಬಾರ್ದು. ಅದಕ್ಕೆ ಆಚಾರ್ಯ ಹೇಳಿದ್ರು, ಮಹಾಲಕ್ಷ್ಮೀ ದೇವಿ ತೋರಿಸ್ತಾ ಇದ್ದಾರೆ, ವಿಷ್ಣು ಪ್ರೀತ್ಯರ್ಥಂ ಜಗತ್ ಶಿಕ್ಷಾರ್ಥಂ. 2 ಪದ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಮಹಾಲಕ್ಷ್ಮೀ ತೋರಿಸಿದ ದೊಡ್ಡ ತತ್ವ ಎಲ್ಲರೂ ಫಾಲೋ ಮಾಡಬೇಕು ಅಂತ ಅರ್ಥ. ಅಲ್ಲಿಗೆ ಅದಕ್ಕೆ ಕೋಟಿ ಧಾರ ಅಂತ ಹೇಳಿ, ಕೋಟಿ ಅಂದ್ರೆ ಕೋಟಿಗಟ್ಲೆ, ಭಾರಿ ಅಂತ, ಭಾರಿ ಅರ್ಥ. ತುಂಬಾ ಇದ್ದಾಗ ಏನಾಗುತ್ತೆ, ಎಷ್ಟು ಬಿಡುತ್ತೆ, ಕೋಟಿ ಅಂದ್ರೆ ಬಹಳ, ಇಲ್ಲಿ ತುಂಬಾ ಅಂತ. ಅವರು ಸಾಕ್ಷಾತ್ ಮಹಾಲಕ್ಷ್ಮಿ ಆದ್ರಿಂದ ಕೋಟಿ ಅಂದ್ರೆ ಕೋಟಿನೇ, ಇಲ್ಲೆಲ್ಲ ಇಲ್ಲ. ತಲೆ ಮೇಲೆ ಅಭಿಷೇಕ ಆಗ್ತಾರೆ, ಒಬ್ಬ ಪುರೋಹಿತರು ಮಾಡ್ತಾರೆ, ಇಲ್ಲ ಗಂಡ ಮಾಡೋದು, ಇಲ್ಲ ದೊಡ್ಡವ್ರು ಮಾಡೋದು, ಶಕ್ತಿ ಮಾಡ್ತಾರಲ್ಲ ಹಾಗೆ.